ಹಲೋ ಸ್ನೇಹಿತರೆ, ನಿಮಗೆಲ್ಲ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದುವರೆಗೂ ಸುಮಾರು ಜನಗಳು ಕಾಮೆಂಟ್ನಲ್ಲಿ SDA ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಹಾಕಿ ಅಂತ ಕೇಳಿದರೆ ಒಂದು ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು SDA ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿದೆ, ಹೈಕೋರ್ಟ್ದು. ಓಕೆನಾ? ಈಗ ಈ ವರ್ಷ ಬಂದಿರತಕ್ಕಂಥ ಅದೇನು ಎಕ್ಸಾಮ್ ಪ್ಯಾಟ್ರನ್ನಲ್ಲಿದೆಯಲ್ಲ, ಹೊಸ ಎಕ್ಸಾಮ್ ಪ್ಯಾಟ್ರನ್ ಅದಾಗಿದೆ. 2020 ಪ್ಯಾಟ್ರನ್ನೇ ಬೇರೆ, 2021ರಲ್ಲಿ ಇರತಕ್ಕಂಥ SDA ಹೈಕೋರ್ಟ್ ಒಂದು ಪ್ಯಾಟ್ರನ್ನೇ ಬೇರೆ ಆಗಿದೆ ಸ್ನೇಹಿತರೆ. ಓಕೆನಾ? ಮನದಟ್ಟಾಗಿರಲಿ. ನೋಡಿ, 2020ರಲ್ಲಿ ನಡೆದಿರ್ತಕ್ಕಂಥ ಹೈಕೋರ್ಟ್ SDA ಪೇಪರು ಯಾವ ರೀತಿ ಕ್ವಶನನ್ನು ತೆಗೆದಿದ್ದಾನೆ, ಸೊ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಯಾವ ರೀತಿ ಇರುತ್ತೆ, ಹಾಗಾದರೆ ಎಸ್ಸೆ ಯಾವ ರೀತಿಯನ್ನು ಬರೀಬೇಕು, 20 ಮಾರ್ಕ್ಸಿನ GK ಕ್ವಶನ್ಗಳು ಯಾವ ರೀತಿಯಾಗಿರ್ತವೆ, ಯಾವ ರೀತಿ ನೀವು ಅಟೆಂಡ್ ಮಾಡಬೇಕು, ಏನೆಲ್ಲ ಓದಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ. ಸೊ ಕ್ವಶನ್ ನಂಬರ್ 1 ವಿಡಿಯೋವನ್ನು ನೋಡೋಣ ಬನ್ನಿ. ಇದು ನಿಮಗೆ ಇನ್ನೊಂದು ಮಾಹಿತಿ ಇರಲಿ, 100 ಮಾರ್ಕ್ಸಿಗೆ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗಿರುತ್ತದೆ. ಸೊ ಕ್ವಶನ್ ನಂಬರ್ 1, ವಿಚ್ ಸಿಟಿ ಹ್ಯಾಸ್ ಬಿನ್ ಡಿಸಿಗ್ನೇಟೆಡ್ ಟು ಹಾಸ್ಟ್ ದ 2020 ಸಮ್ಮರ್ ಒಲಿಂಪಿಕ್ ಗೇಮ್ ಅಂತ ಇದೆ. ಸೊ 2020 ಸಮ್ಮರ್ ಅಂದರೆ ಬೇಸಿಗೆಯ ಒಲಿಂಪಿಕ್ ಗೇಮ್ ಎಲ್ಲಿ ಯಾವ ದೇಶದಲ್ಲಿ ನಡೀತು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಇದಕ್ಕೆ ಟೋಕಿಯೋ. 2020ರಲ್ಲೂ 2021ರಲ್ಲೂ ಕೂಡ ಟೋಕಿಯೋದಲ್ಲಿ ನಡೆದಿದೆ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್, ಇದನ್ನು ಕೂಡ ಈ ವರ್ಷವೂ ಕೇಳೋಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, who has been recently appointed as the coach for Indian cricket team by BCCI. ಸೊ ಸ್ನೇಹಿತರೆ, 2020ರಲ್ಲಿ ಆಗಿರ್ತಕ್ಕಂಥವರು ರವಿಶಾಸ್ತ್ರಿ. ಸೊ ಅಟ್ ಪ್ರೆಸೆಂಟ್ ಇರ್ತಕ್ಕಂಥವರು ಕೂಡ ರವಿಶಾಸ್ತ್ರಿನೇ ಆಗಿದ್ದಾರೆ. ಮುಂದಿನ ಕ್ವಶನ್ ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಅವಾರ್ಡೆಡ್ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ರೀಸೆಂಟ್ಲಿ. ಸೊ 2020ರಲ್ಲಿ ರಜನಿಕಾಂತ್ಗೆ ದಾದಾ ಸಾಹೇಬ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಸ್ನೇಹಿತರೆ. ಓಕೆನಾ? ಇನ್ ವಿಚ್ ಇಯರ್ RTI ಆ್ಯಕ್ಟ್ ಕಮ್ ಇಂಟು ಫೋರ್ಸ್ ಅಂತ ಇದೆ. ಸೊ 2005ರಲ್ಲಿ RTI ಆ್ಯಕ್ಟ್ ಜಾರಿಗೆ ಬಂದಿದೆ, ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಅಂತ ಹೇಳ್ತೀವಿ ಅದನ್ನು. ಓಕೆನಾ? ಅದು 2005ರಲ್ಲಿ ಜಾರಿಗೆ ಬಂದಿದೆ. ನೋಡಿ, ತುಂಬ ಇಂಪಾರ್ಟೆಂಟ್, ಆ ಥರ ಕಾಯ್ದೆಗಳನ್ನು ನೀವು ತುಂಬ ನೆನ್ಪಿಟ್ಕೋಬೇಕಾಗುತ್ತೆ. ಸೊ 5ನೇ ಕ್ವಶನ್ ನೋಡಿ, ವಿಚ್ ಆರ್ಟಿಕಲ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪರ್ಟೈನ್ ಟು ಸ್ಪೆಷಲ್ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ. ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ಸಂವಿಧಾನದ ವಿಧಿ ಯಾವುದು ಅಂದರೆ ಆರ್ಟಿಕಲ್ 370 ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದ ವಿಧಿಯಾಗಿದೆ. ಸೊ ನೋಡಿ, ಇನ್ ವಿಚ್ ಇಯರ್ 6th ಕ್ವಶನ್, ಇನ್ ವಿಚ್ ಇಯರ್ ಸಾರ್ಕ್ ವಾಸ್ ಫಾರ್ಮ್ಡ್ ಅಂತ ಇದೆ. ಸಾರ್ಕ್ ಉಗಮವಾಗಿದ್ದು 1985 ಡಿಸೆಂಬರ್ 8 ಅಂತ ಹೇಳ್ತೀವಿ. ಓಕೆನಾ? ನೆನಪಿರಲಿ, ಡಿಸೆಂಬರ್ 8, 1985ರಲ್ಲಿ ಸಾರ್ಕ್ ಜಾರಿಗೆ ಬಂದಿದೆ. ಸೊ ನೀವು ನೋಡಿ, ಡೇಟನ್ನು ನೆನ್ಪಿಟ್ಕೊಳ್ಳಿ, ಇಸ್ವಿಯನ್ನು ನೆನ್ಪಿಟ್ಕೊಳ್ಳಿ. 7th ಕ್ವಶನ್ ನೋಡಿ, ಹೂ ಈಸ್ ದ ಫೌಂಡರ್ ಆಫ್ ವಿಪ್ರೋ. ವಿಪ್ರೋವನ್ನು ಸ್ಥಾಪನೆ ಮಾಡಿದವರು ಯಾರು ಅಂದರೆ ಹಜೀಮ್ ಪ್ರೇಮ್ಜಿ ಅಂತ ಹೇಳ್ತೀವಿ. ಇವರು ವಿಪ್ರೋವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮುಂದಿನ ಕ್ವಶನನ್ನು ನೋಡಿ, ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಯುನೆಸ್ಕೋ. ಯುನೆಸ್ಕೋ ಹೆಡ್ ಕ್ವಾರ್ಟರ್ಸ್ ನಮಗೆ ಬಂದ್ಬಿಟ್ಟು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. ಸೊ ಯುನೈಟೆಡ್ ನೇಷನ್ಸ್ ವಾಸ್ ಫಾರ್ಮ್ಡ್ ಇನ್ ದಿ ಇಯರ್, ಅಂದರೆ ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದರೆ ಅದು 1945. ತುಂಬ ಈಸಿಯಾಗಿರುತ್ತದೆ. ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಮುಖ್ಯವಾಗಿರ್ತಕ್ಕಂಥ ಸುಮಾರು ಕ್ವಶನ್ಗಳನ್ನು ಕೇಳಿರ್ತಾರೆ. ಸಂವಿಧಾನನ ಹೆಚ್ಚು ಪ್ರಮಾಣದಲ್ಲಿ ನೋಡ್ಕೊಳ್ಳಿ. ಸೊ ಮುಂದಿನ ಕ್ವಶನ್ ನೋಡಿ, ಹೂ ಅಮಂಗ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಹಾನರ್ಡ್ ವಿತ್ ಭಾರತ್ ರತ್ನ. ಈ ಕೆಳಗಿನಗಳಲ್ಲಿ ಯಾರು ಭಾರತ ರತ್ನವನ್ನು ಪಡೆದಿದ್ದಾರೆ ಅಂತ ಹೇಳಿದರೆ. ಸೊ ಕ್ವಶನ್ ನಂಬರ್ ಡಿ, 10ನೇದು ಡಿಗೆ ಸರಿಯಾದ ಉತ್ತರ ಸಚಿನ್ ತೆಂಡೂಲ್ಕರ್. ಇವರಿಗೆ 2014ರಲ್ಲಿ ಇವರು ರಿಟೈರ್ಡ್ ಆಗ್ತಾರೆ. ಆ ದಿನದಂದೇ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ. ಮುಂದಿನ ಕ್ವಶನ್ನ ನೋಡಿ, 11ನೇದು ವಿಚ್ ಕಂಟ್ರಿ ಓನ್ ದ ವರ್ಲ್ಡ್ ಕಪ್ ಸೆಕ್ಯೂರ್ ಟೈಟಲ್ ಇನ್ 2014. 2014ರಲ್ಲಿ ವರ್ಲ್ಡ್ ಕಪ್ಪನ್ನು ಗೆದ್ದವರು ಯಾರು ಅಂದರೆ ಜರ್ಮನಿ ವರ್ಲ್ಡ್ ಕಪ್ಪನ್ನು ಗೆದ್ದಿರುತ್ತದೆ. ಓಕೆನಾ? ಇನ್ನು ಹೂ ಈಸ್ ದ ಪ್ರೆಸೆಂಟ್ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ. ಸೊ 2020ರಲ್ಲಿ ಯಾರಿದ್ರು, ಈಗಲೂ ಕೂಡ ಅವರೇ ಇದ್ದಾರೆ.
ಸೊ ಜಗನ್ ಮೋಹನ್ ರೆಡ್ಡಿ ಅಂತ ಹೇಳ್ತೀವಿ. ವೈ ಜಗನ್ ಮೋಹನ್ ರೆಡ್ಡಿ ಅವರು. ಸೊ ಹೂ ರಾಟ್ ದ ಬುಕ್ ಆಫ್ ಟ್ರೈನ್ ಟು ಪಾಕಿಸ್ತಾನ್. ಸೊ ಇದಕ್ಕೆ ಖುಷ್ವಂತ್ ಸಿಂಗ್ ಟ್ರೈನ್ ಟು ಪಾಕಿಸ್ತಾನ್ ಎಂಬತಕ್ಕಂಥ ಕೃತಿಯನ್ನು ಬರ್ತಾರೆ. ನಿಮಗೆ ನೋಡಿ ಇಲ್ಲೊಂದು ಕೃತಿ ಕೇಳಿದ್ರಂದರೆ ನಿಮ್ಮ ಮೈಂಡಲ್ಲಿ ಬಂದುಬಿಡಬೇಕು, ಓ ಕೃತಿಗಳನ್ನು ಕೇಳ್ತಾರೆ. ಸುಮಾರು ಈ 2021ರಲ್ಲಿ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿರಬೇಕು ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್. ಯಾವ ಒಬ್ಬ ಸುಮಾರು ಬುಕ್ಸನ್ನು ಬರೀತಾರೆ, ಎಲ್ಲವನ್ನೂ ಓದೋ ಅವಶ್ಯಕತೆ ಇಲ್ಲ. ಫೇಮಸ್ ರೈಟರ್ಗಳು, ಫೇಮಸ್ ರಾಜಕಾರಣಿಗಳು, ರಾಜಕಾರಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಫೇಮಸ್ ಆಗಿ ಇರಲ್ಲ, ಬಟ್ ಅವರು ಕೃತಿ ಫೇಮಸ್ ಆಗಿರುತ್ತೆ. ಆ ಥರ ವ್ಯಕ್ತಿಗಳ ಕೃತಿಯನ್ನು ಓದ್ಕೊಳ್ಳಿ, ಓಕೆನಾ. ಸೊ ಮುಂದಿನ ಕ್ವಶನ್ ನೋಡಿ, ಇನ್ ವಿಚ್ ಇಯರ್ ವಿಕಿಪೀಡಿಯಾ ವಾಸ್ ಫೌಂಡೆಡ್. ಅಂದರೆ ವಿಕಿಪೀಡಿಯಾ ಎಂಬತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಯಿತು. ಸೊ ಗೂಗಲಲ್ಲಿ ತುಂಬ ಸರ್ಚ್ ಮಾಡುತ್ತೆ ಸ್ನೇಹಿತರೆ ಇದು, ಆಯಿತಾ. ಇದು ಜನವರಿ 15, 2001ರಲ್ಲಿ ಸ್ಥಾಪನೆಯಾಗುತ್ತೆ. ಯಾವಾಗ? ಜನವರಿ 15 ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಇನ್ನು ನೋಡಿ, ಎಲ್ ನಿನೋ ಫೆನೋಮಿನೋನ್ ಈಸ್ ಅಸೋಸಿಯೇಟೆಡ್ ವಿತ್ ಅಂತ ಕೇಳಿದ. ಅಂದರೆ ಎಲ್ ನಿನೋ ಎಂಬತಕ್ಕಂಥದ್ದು ಏನು ಅಂತ ಕೇಳಿದ್ದಾರೆ ಅವರು. ಎಲ್ ನಿನೋ ಅಂತಕ್ಕಂಥದ್ದೊಂದು ಇದು ಯಾವುದಕ್ಕೆ ಒಂದು ಎಫೆಕ್ಟ್ ಕೊಡುತ್ತೆ ಅಂದರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಅಂದರೆ ಜಾಗತಿಕ ತಾಪಮಾನ ಏರಿಕೆಗೆ ಎಲ್ ನಿನೋ ಎಂಬತಕ್ಕಂಥದ್ದು ಒಂದು ಪ್ರವಾಹ ಇದು, ಓಕೆನಾ. ಇದು ಗ್ಲೋಬಲ್ ವಾರ್ಮಿಂಗ್ಗೆ ತುಂಬ ಕಾರಣವಾಗುತ್ತೆ. ನೆಕ್ಸ್ಟ್ ಕ್ವಶನನ್ನು ನೋಡಿ, ಬ್ರಿಟಿಷ್ ಕನ್ಕ್ಲೂಡೆಡ್ ಟ್ರೀಟಿ ಆಫ್ ಬೆಸ್ಸಿನ್ ಆನ್ 31st December 1802 ವಿತ್ ಅಂತ ಇದೆ. ಸೊ ಅದಕ್ಕೆ ಆನ್ಸರು ನೋಡಿ ಡಿ ಆಗಿರುತ್ತದೆ. ಪೇಶ್ವೆಗಳ ಜೊತೆಗೆ ಬ್ರಿಟಿಷರು 1802 ಡಿಸೆಂಬರ್ 31ರಲ್ಲಿ ಬೆಸ್ಸಿನ್ ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ ಸ್ನೇಹಿತರೆ, ಓಕೆನಾ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ, ಸ್ಟೇಟ್ ಡಿಮ್ಯಾಂಡ್ ಅಂಡರ್ ದ ಪಾರ್ಲಿಮೆಂಟ್ ಸೆಟ್ಲ್ಮೆಂಟ್ ವಾಸ್ ಫಿಕ್ಸ್ಡ್ ಆನ್. ಸೊ 2020 ಪ್ರಕಾರ ಬೋತ್ ಎರಡು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಗಿದೆ. ಸೊ 18ನೇ ಕ್ವಶನನ್ನು ನೋಡಿ. ಸೊ ನೋಡಿ 18ನೇ ಕ್ವಶನ್ನು, ವಿಚ್ ವಾಸ್ ದ ಕನ್ಸಿಡರ್ಡ್ ಆ್ಯಸ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣದ ಅಭಿವೃದ್ಧಿಯ ಒಂದು ಮ್ಯಾಗ್ನಾ ಕಾರ್ಟ್ ಅಂದರೆ ಅತ್ಯುನ್ನತ ಅಂತ, ಅದಕ್ಕೆ ಯಾವುದು ಸಂಬಂಧಿಸಿದೆ ಅಂತ ಅಂದರೆ, ಸೊ ಇಲ್ಲಿ ನಿಮಗೆ ಕಾಣ್ತಾ ಇರತಕ್ಕಂಥ ಸಿ ಉತ್ತರ ಸರಿಯಾದಂಥದ್ದು. ಅಂದರೆ ಹುಡ್ಸ್ ವರದಿ ಏನಿದೆ, ಹುಡ್ಸ್ ಡಿಸ್ಪಿಟ್ ಆಫ್ ಎಜುಕೇಷನ್ 1854ರಲ್ಲಿ, ಅಂದರೆ 1854ರಲ್ಲಿ ವುಡ್ಸ್ ಒಂದು ವರದಿಯನ್ನು ಜಾರಿಗೆ ಮಾಡ್ತಾನೆ. ಆ ವರದಿ ಇಂಗ್ಲೀಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ನಾವು ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ, ವಾಟ್ ವಾಸ್ ದ 19ನೇದು, ವಾಟ್ ವಾಸ್ ದ ರಿಯಲ್ ಇಂಟೆನ್ಷನ್ ಆಫ್ ಬ್ರಿಟಿಷ್ ಗೌರ್ನಮೆಂಟ್ ಬಿಹೈಂಡ್ ದ ಪಾರ್ಟಿಷನ್ ಆಫ್ ಬೆಂಗಾಲ್ ಅಂತ ಇದೆ. ಸೊ ಬೆಂಗಾಲ್ನಲ್ಲಿ ಬ್ರಿಟಿಷರ ಒಂದು ನೀತಿ ಏನಾಗಿತ್ತು ಅಂದರೆ ಟು ಸ್ಟೆಮ್ ರೈಸಿಂಗ್ ಟೈಡ್ ಆಫ್ ನ್ಯಾಷನಲಿಸಮ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ, 20ನೇದು, ಕಾಂಗ್ರೆಸ್ ಹ್ಯಾಡ್ ಡಿಸೈಡೆಡ್ ಟು ಸ್ಟಾರ್ಟ್ ಫಸ್ಟ್ ಸಿವಿಲ್ ಡಿಸಾಬಿಯನ್ಸ್ ಅಟ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಾರ್ಡೋಲಿ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಓಕೆನಾ. ನೆಕ್ಸ್ಟ್ 21 ನೋಡಿ, ರೆಸೊಲ್ಯೂಷನ್ ಆಫ್ ಪೂರ್ಣ ಸ್ವರಾಜ್ ವಾಸ್ ಪಾಸ್ಡ್ ಇನ್ ಯಾವುದರಲ್ಲಿ ಅಂತ. ಸೊ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನ ಜಾರಿಗೆ ತರ್ತಾರೆ ಸ್ನೇಹಿತರೆ. ನೆನಪಿರಲಿ, ಈಗಿರ್ತಕ್ಕಂಥ ಒಂದು 2021 SDA ಹೈಕೋರ್ಟ್ ಕ್ವಶನ್ ಏನಿದೆ ಅದು 20 ಮಾರ್ಕ್ಸಿಗೆ ಇರುತ್ತದೆ, ಓಕೆನಾ. ಇದು ನಿಮಗೆ ಇದರಲ್ಲಿ ನನ್ನ 50 ಕ್ವಶನ್ ಇದೆ. ಈ 50 ಕ್ವಶನನ್ನು ನಿಮಗೆ ಇವತ್ತು ಹೇಳಿಕೊಡ್ತೀನಿ. ಅದ್ರ ಜೊತೆಗೆ ಎಸ್ಸೆ ಥರ ಇರುತ್ತೆ. ಇನ್ನು ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಯಾವ ರೀತಿಯಾಗಿ ಕೊಡ್ತಾನೆ ಎಂಬತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಕ್ವಶನನ್ನು ನೋಡಿ. ಸೊ 22 ನೋಡಿ, ಸರ್ ಸೈಯದ್ ಅಹಮದ್ ಖಾನ್ ಹ್ಯಾಡ್ ಅರ್ನ್ಡ್ ನೈಟ್ಹುಡ್ ಅಂತ ಇದೆ. ಸೊ ಅಂದರೆ ಸರ್ ಸೈಯದ್ ಅಹಮದ್ ಖಾನಿಗೆ ನೈಟ್ಹುಡ್ ಪ್ರಶಸ್ತಿಯನ್ನು ಯಾವಾಗ ಕೊಡಲಾಯಿತು ಅಂತ ಅಂದರೆ
1888 AD ಕ್ರಿಸ್ತಶಕ 1888ರಲ್ಲಿ ಕೊಡಲಾಗುತ್ತದೆ. ಸೊ 23 ದಿ ಓನ್ಲಿ ಆ್ಯನ್ಯುವಲ್ ಸೀಸನ್ ಆಫ್ ದಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಓವರ್ ಬೈ ಮಹಾತ್ಮ ಗಾಂಧಿ ವಾಸ್. ಸೊ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧಿವೇಶನವನ್ನು ವಹಿಸಿದ ಒಂದೇ ಒಂದು ಅಧಿವೇಶನ ಯಾವುದು ಅಂದರೆ ಅದು ಬೆಳಗಾಂ ಅಧಿವೇಶನ 1924ರಲ್ಲಿ ನಡೆಯುತ್ತೆ ಕರ್ನಾಟಕದಲ್ಲಿ. ಆ ಒಂದೇ ಅಧಿವೇಶನಕ್ಕೆ ಗಾಂಧೀಜಿಯವರು ಭಾಗವಹಿಸ್ತಾರೆ. ಸೊ 24 ಕ್ವಶನ್ ನೋಡಿ, ಹೂ ಅಮಾಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಅಸೋಸಿಯೇಟೆಡ್ ವಿತ್ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಅಂತ ಇದೆ. ಸೊ ಇದಕ್ಕೆ NM ಜೋಶಿ ಸರಿಯಾದಂಥ ಆನ್ಸರ್. ಈ ಟ್ರೇಡ್ ಯೂನಿಯನ್ ಮೂವ್ಮೆಂಟ್ ಅಂತ, ಈ ಟ್ರೇಡ್ ಯೂನಿಯನ್ ಎಂಬತಕ್ಕಂಥ ಒಂದು ಸಂಘಟನೆ ಮೊದಲ ಬಾರಿಗೆ 1890ರಲ್ಲಿ ಬಾಂಬೆಯಲ್ಲಿ ನಡೆಯುತ್ತೆ. ಸೊ ಇದರ ಅಧ್ಯಕ್ಷತೆ ಮತ್ತು ಇದನ್ನು ಸ್ಥಾಪನೆ ಮಾಡಿದವರು ಕೂಡ NM ಲೋಖಂಡೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ವಾಸ್ ದ ಚೇರ್ಮನ್ ಆಫ್ ದಿ ಫಸ್ಟ್ ಫಿಮೈನ್ ಕಮಿಷನ್ ಇನ್ 1880 ಅಂತ. ಅಂದರೆ ಫಿಮೈನ್ ಕಮಿಷನ್ ಅಂದರೆ ಕ್ಷಮ ಆಯೋಗ ಅಂತ ಹೇಳ್ತೀವಿ. ಭಾರತದಲ್ಲಿ ಕ್ಷಮ ಆಯೋಗ ಪ್ರಥಮ ಬಾರಿಗೆ ಯಾರು ಅಧ್ಯಕ್ಷತೆಯನ್ನು ವಹಿಸಿದ್ರು ಅಂದರೆ ಇದಕ್ಕೆ ಎ ಆನ್ಸರ್ ಸರಿಯಾದಂಥ ಉತ್ತರ ಸರ್ ರಿಚರ್ಡ್ ಸ್ಟ್ರೆಚೆ ಅಂತಕ್ಕಂಥವರು. ಸೊ 26 ಕ್ವಶನ್, ವೆನ್ ವಾಸ್ ದ ಫಸ್ಟ್ ಫ್ಯಾಕ್ಟರಿ ಆ್ಯಕ್ಟ್ ಪಾಸ್ಡ್ ಇನ್ ಇಂಡಿಯಾ. ಫ್ಯಾಕ್ಟರಿ ಆ್ಯಕ್ಟ್ ಯಾವಾಗ ಜಾರಿಗೆ ಬಂತು ಪ್ರಥಮ ಬಾರಿಗೆ ಅಂತ ಅಂದರೆ, ಸೊ ಆನ್ಸರ್ ಎ 1881ನಲ್ಲಿ ಫ್ಯಾಕ್ಟರಿ ಆ್ಯಕ್ಟ್ ಪ್ರಥಮ ಬಾರಿಗೆ ಜಾರಿಗೆ ಬಂತು. ನೋಡಿ, ನಿಮಗೆ ನೆನಪಿರಲಿ, ಫ್ಯಾಕ್ಟರಿ ಆ್ಯಕ್ಟ್ ಪಾಸ್ ಆಗಿದ್ದು ಅಂದರೆ ಜಾರಿಗೆ ಬಂದಿದ್ದು 1881. ಬಟ್ ಫ್ಯಾಕ್ಟರಿ ಆ್ಯಕ್ಟನ್ನು ನಾವು ಸ್ಥಾಪನೆ ಒಂದು ಆ್ಯಕ್ಟ್ ಆಗಿ ಜಾರಿಗೆ ಬಂದಿದ್ದು 1948 ಎಂಬುದು ನಿಮಗೆ ನೆನಪಿರಲಿ. ಸೊ ಮುಂದಿನ ಕ್ವಶನ್ ನೋಡಿ, ವೆನ್ ವೇರ್ ಭಗತ್ ಸಿಂಗ್, ಸುಖ್ದೇವ್ ಆ್ಯಂಡ್ ರಾಜ್ಗುರು ಸೆಂಟೆನ್ಸ್ಡ್ ಟು ಡೆತ್. ಸೊ ಯಾವಾಗ ರಾಜ್ಗುರು, ಭಗತ್ ಸಿಂಗ್ ಮತ್ತು ಸುಖ್ದೇವರನ್ನು ಗಲ್ಲಿಗೆ ಏರಿಸಲಾಯಿತು ಅಂದರೆ 23 ಮಾರ್ಚ್ 1931ನಲ್ಲಿ. ಓಕೆ, ಸೊ ಹೂ ವಾಸ್ ದ ಎಡಿಟರ್ ಆಫ್ ಇನ್ಕ್ವಿಲಾಬ್ ಫ್ರಮ್ ಲಾಹೋರ್ ಇನ್ 1923. ಅಂದರೆ ನೋಡಿ, ಕ್ವಶನ್ ಏನಿದೆ ಅಂದರೆ ಇನ್ಕ್ವಿಲಾಬ್ ಎಂಬ ಘೋಷಣೆಯನ್ನು 1923ರಲ್ಲಿ ಯಾರು ಈ ಘೋಷಣೆಯನ್ನು ಹೊರಡಿಸಿದರು ಅಂದರೆ ಸಿ ಆನ್ಸರ್ ಭಗತ್ ಸಿಂಗ್ ಅಂತ ಹೇಳ್ತೀವಿ. ಸೊ ಇನ್ಕ್ವಿಲಾಬ್ ಅಂತಂದರೆ ಕ್ರಾಂತಿ ಚಿರಾಯು ಎಂಬತಕ್ಕಂಥ ಅರ್ಥ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ, ಕ್ರಾಂತಿ ಚಿರಾಯು. ನೆಕ್ಸ್ಟ್ ಕ್ವಶನನ್ನು ನೋಡಿ, ಸೊ 29 ಕಮ್ಯುನಿಯಲ್ ಅವಾರ್ಡ್ ಅನೌನ್ಸ್ಡ್ ಬೈ ಬ್ರಿಟಿಷ್ ಗವರ್ನಮೆಂಟ್ ಆನ್ 4th August 1932 ಗೇವ್ ಎ ಸಪ್ರೇಟ್ ಎಲೆಕ್ಟರೇಟ್ ಟು. ಅಂದರೆ ಬ್ರಿಟಿಷ್ ಸರ್ಕಾರವು ಪ್ರಥಮ ಬಾರಿಗೆ 4 ಆಗಸ್ಟ್ 1932ರಲ್ಲಿ ಈ ಕಮ್ಯುನಿಯಲ್ ಅಂದರೆ ಒಂದು ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಸೊ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಪ್ರಶ್ನೆ. ಇದನ್ನ ಆನ್ಸರ್ ಡಿಪ್ರೆಸ್ಡ್ ಕ್ಲಾಸಸ್ ಅಂತ ಹೇಳ್ತೀವಿ. ಅಂದರೆ ಡಿಪ್ರೆಸ್ಡ್ ಕ್ಲಾಸಸ್ ಅಂದರೆ SC ಒಂದು ಕ್ಯಾಟಗರಿಗೆ ಪ್ರತ್ಯೇಕ ಚುನಾವಣೆ ಮತದಾನದ ಆಯೋಗವನ್ನು ಕ್ರಿಯೇಟ್ ಮಾಡಿ ಕೊಡಬೇಕು ಎಂಬತಕ್ಕಂಥ ವಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ವಾದವಾಗಿರುತ್ತದೆ. ಸೊ ಈ ಆಗಸ್ಟ್ ಏನಿದೆ, ಈ ಆಗಸ್ಟ್ 4 ಆಗಸ್ಟ್ 1932ರಲ್ಲಿ ಜಾರಿಗೆ ಬಂದ ಈ ಆಯೋಗವನ್ನು ನಾವು ಮೆಕ್ಡೊನಾಲ್ಡ್ ಆಯೋಗ ಅಂತ ಹೇಳ್ತೀವಿ. ಓಕೆನಾ, ತುಂಬ ನೆನಪಿರಲಿ, ಇದನ್ನು ಮೆಕ್ಡೊನಾಲ್ಡ್ ಆಯೋಗ ಅಂತ ಹೇಳ್ತೀವಿ. ಸೊ ಈ ಆಯೋಗಕ್ಕೆ ಇದು 3ನೇ ಒಂದು ದುಂಡು ಮೇಜಿನ ಸಭೆಯಲ್ಲಿ ಅಂದರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ನಡೆದಿರ್ತಕ್ಕಂಥ ಕಾನ್ಫರೆನ್ಸ್ನಲ್ಲಿ BR ಅಂಬೇಡ್ಕರ್ ಅವರು ಭಾಗವಹಿಸಿ ಈ ಒಂದು ಆಯೋಗದಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಇದು ಡಿಪ್ರೆಸ್ಡ್ ಕ್ಲಾಸಸ್ ಒಂದು ಜನತೆಗೆ ಸಂಬಂಧಿಸಿರುತ್ತದೆ. ಸೊ ಮುಂದಿನ ಕ್ವಶನನ್ನು ನೋಡಿ, 30 ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್ 1899 ವಿಚ್ ರೆಡ್ಯೂಸ್ಡ್ ದ ಸ್ಟ್ರೆಂತ್ ಆಫ್ ಎಲೆಕ್ಟೆಡ್ ಮೆಂಬರ್ಸ್ ವಾಸ್ ಪಾಸ್ಡ್ ಬೈ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲಾರ್ಡ್ ಕರ್ಜುನ್ ಅಂತ ಹೇಳ್ತೀವಿ. ಅಂದರೆ ನೋಡಿ, ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಇದು ಭಾರತದ ಚುನಾಯಿತ ಸದಸ್ಯರ ಬಲವನ್ನು ಕಡಿಮೆ ಮಾಡಿತು ಮತ್ತು ಬ್ರಿಟಿಷರ ಒಂದು ಬಲವನ್ನು ಬಹುಮತಗೊಳಿಸುತ್ತೆ.
ಈ ಒಂದು ಯೋಜನೆಯನ್ನು ಈ ಕಲ್ಕತ್ತಾ ಕಾರ್ಪೊರೇಷನ್ ಆ್ಯಕ್ಟ್ ಮೂಲಕ ಜಾರಿಗೆ ತಂದವರು ಲಾರ್ಡ್ ಕರ್ಜನ್ ಅಂತ ಹೇಳ್ತೀವಿ. ಸೊ ಇಲ್ಲೇ ಇದೆ ನೋಡಿ, ರೆಡ್ಯೂಸ್ಡ್ ಅಂತ. ಓಕೆನಾ, ಸ್ಟ್ರೆಂತ್, ಭಾರತೀಯರ ಒಂದು ಚುನಾವಣಾ ಬಲವನ್ನು ರೆಡ್ಯೂಸ್ ಮಾಡ್ತಕ್ಕಂಥ ಕಾಯ್ದೆಯನ್ನು ಯಾರು ಜಾರಿಗೆ ತಂದರು ಅಂತ ಅಂದರೆ ಲಾರ್ಡ್ ಕರ್ಜನ್. ಸೊ ನೆಕ್ಸ್ಟ್ ಕ್ವಶನನ್ನು ನೋಡಿ, ದಿ ವ್ಯಾಲ್ಯೂ ಆಫ್ ಕಾಶ್ಮೀರ್ ಲೈಸ್ ಬಿಟ್ವೀನ್, ಅಂದರೆ ಕಾಶ್ಮೀರ ಒಂದು ವ್ಯಾಲ್ಯೂ ಅಂದರೆ ಕಣಿವೆ ಯಾವ ಯಾವ ಎರಡು ಪ್ರದೇಶಗಳನ್ನು ಇಬ್ಬಾಗ ಮಾಡುತ್ತೆ ಅಂತ ಅಂದರೆ ಆನ್ಸರ್ ಎ ಕರೆಕ್ಟ್ ಆನ್ಸರ್. ಪೀರ್ ಪಂಚಲ್ ಆ್ಯಂಡ್ ಕಾರಾಕೋರಂ ರೇಂಜ್ ಅಂತ ಹೇಳ್ತೀವಿ, ಎರಡನ್ನ ಅದು ಬೇರೆ ಮಾಡುತ್ತೆ. ಸೊ 32 ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಕಂಟ್ರೀಸ್ ಇನ್ ದಿಸ್ ಮೇಜರ್ ಪ್ರೊಡ್ಯೂಸರ್ ಆಫ್ ಮೈಕಾ. ಸೊ ಮೈಕಾ ಅಂದ್ರೆ ಏನು ಹೇಳಿ, ಅಬ್ರಕವನ್ನು ಪ್ರಪಂಚದಲ್ಲೇ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ದೇಶ ಯಾವುದು ಅಂತ ಕೇಳಿದರೆ ಸೊ ಚೀನಾ ಪ್ರಪಂಚದಲ್ಲೇ ಅತಿ ಹೆಚ್ಚು ಅಬ್ರಕವನ್ನು ಉತ್ಪಾದನೆ ಮಾಡುತ್ತೆ. ಕಾರಣ ಏನು ಅಂದರೆ ಪ್ರಪಂಚದಲ್ಲೇ 1 ಮತ್ತು 2ನೇ ಅತಿ ದೊಡ್ಡ ನದಿಗಳು, ಅತಿ ದೊಡ್ಡ ನದಿಯಾದ ಜಿಯಾಂಗ್ ನದಿ ಏನಿದೆ, ಆ ಜಿಯಾಂಗ್ ನದಿಯ ದಂಡೆಯ ಮೇಲೆ ಹಲವಾರು ಖನಿಜಗಳು ದೊರೆಯುತ್ತವೆ. ಅದರಲ್ಲಿ ಮೈಕಾ ಕೂಡ ಅತಿ ಹೆಚ್ಚು ಪ್ರಮಾಣದಲ್ಲಿ ದೊರೆಯತಕ್ಕಂಥ ವಸ್ತುವಾಗಿದೆ ಸ್ನೇಹಿತರೆ. ಮುಂದಿನ ಕ್ವಶನನ್ನು ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ವಾಸ್ ದ ಅರ್ಲಿಯೆಸ್ಟ್ ರೀಜನಲ್ ಪ್ಲಾನಿಂಗ್ ಎಕ್ಸರ್ಸೈಸ್ ಇನ್ ಇಂಡಿಯಾ. ಸೊ ಅರ್ಲಿಯೆಸ್ಟ್ ಅಂತ ಹೇಳ್ತೀವಿ, ರೀಜನಲ್ ಪ್ಲಾನಿಂಗ್. ಅರ್ಲಿಯೆಸ್ಟ್ ರೀಜನಲ್ ಪ್ಲಾನಿಂಗ್ ಅಂದರೆ ಏನು, ಭಾರತದ ಪ್ರಾದೇಶಿಕ ಆರಂಭಿಕ ಯೋಜನೆ ಅಂತ ಹೇಳ್ತೀವಿ. ಅಂದರೆ ಅರ್ಲಿಯೆಸ್ಟ್ ರೀಜನಲ್ ಪ್ಲಾನಿಂಗ್ ಅಂದರೆ ಭಾರತದ ಪ್ರಾದೇಶಿಕ ಅನ್ನೋದೇ ನಿಮಗೆ ತುಂಬ ಇಂಪಾರ್ಟೆಂಟ್. ಇದಕ್ಕೆ ಉತ್ತರ ಯಾವುದಂದರೆ ದಾಮೋದರ್ ವ್ಯಾಲಿ ಅಂತ ಹೇಳ್ತೀವಿ. ದಾಮೋದರ್ ಕಣಿವೆ ಭಾರತದ ಮೊದಲ ಅರ್ಲಿಯೆಸ್ಟ್ ರೀಜನಲ್ ಪ್ಲಾನಿಂಗ್ ಇದಾಗಿರುತ್ತದೆ. ಸೊ ಮುಂದಿನ ಕ್ವಶನನ್ನು ನೋಡಿ, ದಿ ಹ್ಯಾಬಿಟೇಟ್ ಆಫ್ ದಿ ತೋಡಾ ಟ್ರೈಬ್ಸ್ ಈಸ್, ಅಂದರೆ ತೋಡಾ ಜನಾಂಗವು ಭಾರತದ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಅಂದರೆ ನೀಲಗಿರಿ ಹಿಲ್ಸ್ನಲ್ಲಿ ಈ ಒಂದು ಟ್ರೈಬ್ಗಳು ಕಂಡುಬರುತ್ತವೆ, ಬುಡಕಟ್ಟು ಜನಾಂಗ. ಓಕೆ, ನೆಕ್ಸ್ಟ್ ಕ್ವಶನನ್ನು ನೋಡಿ, ದಿ ಡ್ಯೂರಾಂಡ್ ಲೈನ್ ಇನ್ ದಿ ಬೌಂಡರಿ ಬಿಟ್ವೀನ್. ಡ್ಯೂರಾಂಡ್ ರೇಖೆ ಯಾವ ಯಾವ ದೇಶಗಳನ್ನು ನಡುವೆ ಸಂಪರ್ಕಿಸುತ್ತದೆ ಅಂದರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಂತ ಹೇಳ್ತೀವಿ. ಇದು ಸುಮಾರು 2670 ಕಿಲೋಮೀಟರ್ ದೂರವನ್ನು ಈ ರೇಖೆ ಒಳಗೊಂಡಿದೆ. ಇನ್ನು ಭಾರತ ಪಾಕಿಸ್ತಾನ ನೋಡೋದಾದರೆ ಅದು ರ್ಯಾಡ್ ಕ್ಲಿಪ್ ಅಂತ ಹೇಳ್ತೀವಿ. ಭಾರತ ಚೈನಾ ನೋಡೋದಾದರೆ ಮ್ಯಾಕ್ಮೋಹನ್ ರೇಖೆ. ಓಕೆನಾ. ಸೊ 36 ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ಲೇಸಸ್ ಇನ್ ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಅಮಾಂಗ್ ದ ಕೋಲ್ಡೆಸ್ಟ್ ಇನ್ಹ್ಯಾಬಿಟೆಡ್ ಪ್ಲೇಸಸ್ ಇನ್ ದಿ ವರ್ಲ್ಡ್. ಭಾರತದಲ್ಲಿ 2ನೇ ಅತಿ ಹೆಚ್ಚು ಶೀತಭರಿತ ಪ್ರದೇಶ ಯಾವುದು ಅಂದರೆ ದ್ರಾಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ದ್ರಾಸ್ ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ಕೋಲ್ಡೆಸ್ಟ್ ಪ್ರದೇಶ ಇದಾಗಿದೆ. 1ನೇದು ನಾವು ನೋಡೋದಾದರೆ ರಷ್ಯಾದಲ್ಲಿ ಕಂಡುಬರುತ್ತದೆ. ಅದರ ಹೆಸರು ವೈಮೈಕಾನ್ ಅಂತ ಹೇಳ್ತೀವಿ. ಸೊ ಅದು ವೈಮೈಕಾನ್ ಈ ರೀತಿಯಾಗಿದೆ ಅದರ ಹೆಸರು. ವೈಮೈಕಾನ್ ಎಂಬುದು ಅದರ ಹೆಸರಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ದಿ ಅಥಾಬಾಸ್ಕಾ ಥಾರಾ ಸ್ಯಾಂಡ್ ಈಸ್ ಫೇಮಸ್ ಫಾರ್ ದ ಡೆಪೋಸಿಟ್ ಆಫ್, ಅಂದರೆ ದಿ ಅಥಾಬಾಸಾ ತಾರಾ ಸ್ಯಾಂಡ್ ಯಾವುದಕ್ಕೆ ಫೇಮಸ್ ಆಗಿದೆ ಅಂದರೆ ಪೆಟ್ರೋಲಿಯಂ. ಓಕೆ, ಇದು USA ಅಲ್ಲಿ ಕಂಡುಬರುತ್ತದೆ. ಅತಿ ಹೆಚ್ಚು ಪೆಟ್ರೋಲಿಯಂ ನಿಕ್ಷೇಪಕ್ಕೆ ಪ್ರಸಿದ್ಧಿಯಾಗಿದೆ. ಸೊ ಮುಂದಿನ ಕ್ವಶನ್ ನೋಡಿ, ಮರ್ಕ್ಯೂಟಿ ರೇಂಜ್ ಈಸ್ USA ಈಸ್ ನೌನ್ ಫಾರ್ ಅಂತ ಹೇಳ್ತೀವಿ. ಮಾರ್ಕ್ಯೂಟಿ ಇದು ಐರನ್ಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಒಂದು ಪ್ರದೇಶವಾಗಿದೆ. ಇದು USA ಅಲ್ಲಿ ಕಂಡುಬರುತ್ತದೆ. 39 ನೋಡಿ, ಹೂ ಆರ್ ದ ಅರ್ಲಿಯೆಸ್ಟ್ ಮೈಗ್ರೆಂಟ್ಸ್ ಫ್ರಮ್ ಯುರೋಪ್ ಟು ಸೌತ್ ಅಮೇರಿಕಾ ಅಂತ ಹೇಳ್ತೀವಿ. ಅಂದರೆ ಯುರೋಪ್ನಿಂದ ಸೌತ್ ಅಮೇರಿಕಕ್ಕೆ ವಲಸೆ ಹೋದಂಥ ಜನಾಂಗದಲ್ಲಿ ಅತಿ ಹೆಚ್ಚು ಯಾವ ಜನಾಂಗ ಈ ಕೆಳಗಿನವರಲ್ಲಿ ಕೂಡಿದೆ ಅಂತ ಹೇಳ್ತೀವಿ. ಅಂದರೆ ಇದಕ್ಕೆ ಆನ್ಸರು ಸ್ಪೇನಿಯಾರ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಸ್ಪೇನ್ನ ಒಂದು ವಲಸಿಗರು ಅತಿ ಹೆಚ್ಚು ಪ್ರಮಾಣದಲ್ಲಿ ಯುರೋಪ್ ಟು ಸೌತ್ ಅಮೇರಿಕಕ್ಕೆ ವಲಸೆ ಹೋದಂಥವ್ರು. ಹೆಂಗಿದೆ ನೋಡಿ ಅಲ್ವಾ ಕ್ವಶನ್ನು. ಈ ಥರ ಕ್ವಶನ್ಗಳನ್ನು ನೀವು ವರ್ಲ್ಡು ಮ್ಯಾಪ್ ಇಟ್ಕೊಂಡು
ಎಲ್ಲ ಕಲಿಬೇಕಾಗುತ್ತೆ ಸ್ನೇಹಿತರೆ. ಯಾವ ದೇಶ ಎಲ್ಲಿದೆ, ಅದರ ಬೌಂಡ್ರಿ ಲೈನ್ಗಳು, ಆ ದೇಶದ ಸುತ್ತಮುತ್ತ ಇರತಕ್ಕಂಥ ನದಿ ಮತ್ತು ಆ ದೇಶದ ಯಾವ್ಯಾವ ಖಂಡದಲ್ಲಿ ಯಾವ್ಯಾವ ಭಾಗದಲ್ಲಿ ಒಂದು ರೇಖೆಗಳು ಕಂಡುಬರುತ್ತವೆ ಮತ್ತು ಅಲ್ಲಿ ಏನೇನು ಫೇಮಸ್ ಆಗಿದೆ, ಅಲ್ಲಿ ದೊರೆತಕ್ಕಂಥ ಖನಿಜಗಳೇನು ಎಂಬುದನ್ನು ಫಿಲ್ಲಾಗಿ ತಿಳ್ಕೊಳ್ಳಿ. ಯಾವ ಟೈಮಲ್ಲಿ ಯಾವ ಥರ ಕ್ವಶನ್ ಕೇಳ್ತಾನೆ ಹೇಳೋಕ್ಕಾಗಲ್ಲ. ಸೊ ನಾನು SDA ಪ್ರೀವಿಯಸ್ ಇಯರ್ದ 50 ಕ್ವಶನ್ಗಳನ್ನು ಸಾಲ್ವ್ ಮಾಡ್ತೀನಿ. ನಂತರ ಈ ವರ್ಷದ ಒಂದು ಪ್ಯಾಟ್ರನ್ಗೆ ಹೊರಟೋಗ್ತೀನಿ ಸ್ನೇಹಿತರೆ. ಓಕೆನಾ? ಇನ್ನೊಂದು 10 ಕ್ವಶನ್ ಇದೆ. ವೆನ್ ವಾಸ್ ದ ಫಸ್ಟ್ ಸಿಂಕ್ರೋನಸ್ ಸೆನ್ಸಸ್ ಆಫ್ ಇಂಡಿಯನ್ ಪಾಪ್ಯುಲೇಷನ್ ಎಲ್ಡ್ ಅಂತ ಹೇಳ್ತೀವಿ. ಅಂದರೆ ಸಿಂಕ್ರೋನಸ್ ಸೆನ್ಸಸ್ ಯಾವಾಗ ಅಂತಂದರೆ 881 ಅಂತ ಹೇಳ್ತೀವಿ. ಅಂದರೆ ಯೋಜನಾಬದ್ಧ ಒಂದು ಎಲೆಕ್ಷನ್ ಯಾವುದು ಚುನಾವಣೆ ಯಾವಾಗ ನಡೀತು ಅಂದರೆ 1881. 1872ರಲ್ಲಿ ಚುನಾವಣೆ ನಡೆದಿತ್ತು, ಆದರೆ ಅದು ಯೋಜನಾಬದ್ಧವಲ್ಲ. ಅದು ತಾತ್ಕಾಲಿಕವಾಗಿ ಒಂದು ಚುನಾವಣೆ ನಡೆದಿತ್ತು, ಬಟ್ ಯೋಜನಾಬದ್ಧವಾಗಿ ಫಸ್ಟ್ ಟೈಮ್ ಸಿಂಕ್ರೋನಸ್ ಸೆನ್ಸಸ್ ಯೋಜನಾಬದ್ಧವಾಗಿ ನಡೀತಿತ್ತು 1881. ಬಿ ಕೇರ್ಫುಲ್ಲಾಗಿ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಮುಂದಿನ ಕ್ವಶನನ್ನು ನೋಡಿ. ವಾರಣಾಸಿ ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಡ್ಯಾಸ್ ಈಸ್ ಮೇನ್ಲಿ ಅಸೋಸಿಯೇಟೆಡ್ ವಿತ್. ಅಂದರೆ ವಾರಣಾಸಿ ಭಾರತದ ಕಲ್ಚರಲ್ ರಾಜಧಾನಿಯಾಗಿದೆ. ಹಾಗಾದರೆ ಆ ವಾರಣಾಸಿ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಆ ಉತ್ತರ ಪ್ರದೇಶದಲ್ಲಿ ಅಸೋಸಿಯೇಟೆಡ್ ಅತಿ ಹೆಚ್ಚು ಜನಸಂಖ್ಯೆ ಯಾವುದನ್ನು ಹೊಂದಿದೆ ಅಂತಂದರೆ ಇಲ್ಲಿ ನೋಡಿ, ಶೈವಿಸಮ್, ವೈಷ್ಣಿಸಮ್, ಸಿಕ್ಕಿಸಮ್ ಅಂತ, ಸಿಕ್ಕಿಸಮ್ ಅನ್ನು. ಸೊ ಇಲ್ಲಿ ಆನ್ಸರ್. ಇಲ್ಲಿ ಶೈವ ಒಂದು ಜನಾಂಗದವರು ಅತಿ ಹೆಚ್ಚು ಪ್ರಮಾಣದಲ್ಲಿದ್ದಾರೆ. ಆದ್ದರಿಂದನೇ ಅಲ್ಲಿ ಶೈವರು ಅಂದರೆ ಶಿವಭಕ್ತರು, ಅದಕ್ಕೆ ಅಲ್ಲಿ ಹೆಚ್ಚು ಸಾಧುರು ಸಂತರು ಈ ಎಲ್ಲ ಸುಮಾರು ಇರ್ತವೆ. ಓಕೆನಾ? ಅಲ್ಲಿ ಶೈವರು ಜಾಸ್ತಿ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, 42. ದಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರಿಲೇಟಿಂಗ್ ಟು ದ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸಿ 1978 ರಿಕ್ವೈರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಆ್ಯಕ್ಟ್ ಇನ್ ಅಕಾರ್ಡಿಂಗ್ ವಿತ್. ಅಂದರೆ ಇದರ ಅರ್ಥ ಏನು ಅಂದರೆ ಸ್ನೇಹಿತರೆ ನೋಡಿ, ಎಮರ್ಜೆನ್ಸಿ ಅಮೆಂಡ್ಮೆಂಟ್ ಆಫ್ ರಿಲೇಟಿಂಗ್ ಆಫ್ ಡಿಕ್ಲರೇಷನ್ ಆಫ್ ಎಮರ್ಜೆನ್ಸಿ ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಯವರು ಯಾರ ಒಂದು ಸಲಹೆಯ ಮೇರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ಬೋದು ಎಂಬತಕ್ಕಂಥದ್ದು ಇದರ ಪ್ರಶ್ನೆಯ ಒಂದು ಸಾರಾಂಶ. ಸೊ ಇದರ ಒಂದು ಆಪ್ಷನ್ನ ನೋಡಿ. ಸೊ ಕಲೆಕ್ಟಿಂಗ್ ಅಡ್ವೈಸ್ ಆಫ್ ದಿ ಎಂಟೈರ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಕೇಂದ್ರ ಎಲ್ಲ ಮಂತ್ರಿಗಳು. ಎರಡನೇದೋಡೆ ಅಡ್ವೈಸ್ ಆಫ್ ಯೂನಿಯನ್ ಕ್ಯಾಬಿನೆಟ್ ಅಂದರೆ ಕೇಂದ್ರ ಸಚಿವದ ಕ್ಯಾಂಡಿಡೇಟ್ಗಳು ಅಂದರೆ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಡಿ ಸರಿಯಾದಂಥ ಉತ್ತರ ಸ್ನೇಹಿತರೆ. ಕೇಂದ್ರ ಸಚಿವ ಸಂಪುಟ ಈ ಅಡ್ವೈಸ್ ಆಫ್ ದಿ ಯೂನಿಯನ್ ಕ್ಯಾಬಿನೆಟ್ನ ಸಲಹೆಯ ಮೇರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸ್ತಕ್ಕಂಥ ವಿಧಿ ಯಾವುದು ಅಂದರೆ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ತಿಳಿಸುತ್ತೆ. ಸೊ 356 ಸ್ಟೇಟ್ ಎಮರ್ಜೆನ್ಸಿ. ಓಕೆನಾ? ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿಯ ಬಗ್ಗೆ ಇದು ತಿಳಿಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಡಿಸ್ಕ್ವಾಲಿಫಿಕೇಷನ್ ಆನ್ ಗ್ರೌಂಡ್ಸ್ ಆಫ್ ಡಿಫೆಕ್ಷನ್ ಫಾರ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ವಿಲ್ ನಾಟ್ ಅಪ್ಲೈ ಅಂತ ಇದೆ. ಸೊ 43ಗೆ ಆನ್ಸರ್ ಈಸ್ ಎ. ಇನ್ ಕೇಸ್ ಆಫ್ ಎ ಸ್ಪ್ಲಿಟ್ ಇನ್ ದಿ ಒರಿಜಿನಲ್ ಪೊಲಿಟಿಕಲ್ ಪಾರ್ಟಿ ಟು ವಿಚ್ he is elected. So 44. Which one of the following shall not be considered an adequate ground for the issue of a proclamation of national emergency? ಅಂದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಾದ್ರೆ
ಈ ಕೆಳಗಿನವುಗಳ ಯಾವುದರಲ್ಲಿ ಒಂದನ್ನು ಕಾರಣವಾಗಿಟ್ಟುಕೊಂಡು ಘೋಷಣೆ ಮಾಡಲಾಗಲ್ಲ ಅಂತ ಕೇಳಿ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಇಲ್ಲಿ ವಾರ್ ಇದೆ ಅಂದರೆ ಯುದ್ಧ ಆರಂಭವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಆಬ್ವಿಯಸ್ಲಿ ಘೋಷಣೆ ಮಾಡಲೇಬೇಕು ಅಲ್ವಾ. ಇನ್ನು ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಹೇಳ್ತೀವಿ, ಅಂದರೆ ಬಾಹ್ಯ ದಂಗೆಗಳು ಅಂತ ಹೇಳ್ತೀವಿ. ಬಾಹ್ಯ ದಂಗೆಗಳು ಅಂತ ಬಂದಾಗ ತುಂಬ ಹೆವಿ ಕಲಹಗಳು ಇರುತ್ತೆ. ಆವಾಗಲೂ ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕು. ಇನ್ನು ಆರ್ಮಡ್ ರಿಬಿಲಿಯನ್ ಅಂತ ಹೇಳ್ತೀವಿ, ಅಂದರೆ ಸಶಸ್ತ್ರ ದಂಗೆಗಳು. ಒಂದು ದೇಶ ಇನ್ನೊಂದು ದೇಶದ ನಡುವೆ ಅತಿ ಭೀಕರವಾಗಿ ಸಶಸ್ತ್ರ ದಂಗೆಯನ್ನು ನೆಡ್ತಕ್ಕಂಥ ಸಂದರ್ಭ, ಇದು ಕೂಡ ಪಕ್ಕ ಘೋಷಣೆ ಮಾಡ್ಬೋದು. ಸೊ 4ನೇದು ನೋಡಿ ಇಂಪಾರ್ಟೆಂಟ್, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂದರೆ ಆಂತರಿಕ ತೊಂದರೆಗಳು. ಈಗ ಒಂದು ನಮ್ಮ ದೇಶ, ಈ ದೇಶದಲ್ಲಿ ಕರ್ನಾಟಕದಲ್ಲಿ ಏನೋ ಒಂದು ತೊಂದರೆಯಾಗಿದೆ, ಇದನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಬಿಟ್ಟು ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕಾಗಲ್ಲ. ಆ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳ್ತೀವಿ. ಓಕೆ, ನೀವು 3 ಕೂಡ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಮ್ಯಾಗಳದ್ದು ಘೋಷಣೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೋಡಿ, ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಈಸ್ ಡಿಫ್ರೆಂಟ್ ಫ್ರಮ್ ದಿ ಕೌಂಟರ್ ಪಾರ್ಟ್ ಇನ್ ದಿ USA. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 3 ಈಸ್ ದ ರೈಟ್ ಆನ್ಸರ್. ಇನ್ ದಿ ರೋಲ್ ಆ್ಯಸ್ ದಿ ಸುಪ್ರೀಂ ಅಥಾರಿಟಿ ಇನ್ ದಿ ಜುಡಿಷಿಯಲ್ ಫೀಲ್ಡ್ ಇನ್ ದಿ ಕಂಟ್ರಿ. ಜುಡಿಷಿಯಲ್ ಫೀಲ್ಡ್ ನಮ್ಮಲ್ಲಿ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಐಟಮ್ಸ್ ಕಮ್ಸ್ ಅಂಡರ್ ದ ಕಾನ್ಕರೆಂಟ್ ಲಿಸ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಟ್ರೇಡ್ ಯೂನಿಯನ್. ನೋಡಿ, ಎಲ್ಲ ಸೈನ್ಸಿಗೆ ಮತ್ತು ಸೈನ್ಸ್ ಅಂತೀನಿ, ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಕ್ವಶನ್ಗಳಿವೆ. ಕಾನ್ಸ್ಟಿಟ್ಯೂಷನ್ ಪ್ಲಸ್ ಅಲ್ಲಿ ಹಿಸ್ಟೋರಿ. ನೀವು ಕಾನ್ಸ್ಟಿಟ್ಯೂಷನನ್ನು ಹೆಚ್ಚು ಮಹತ್ವ ಕೊಡಿ. ಓಕೆನಾ. ಸೊ 47 ನೋಡಿ, ದಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಇನ್ಕ್ಲೂಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾವ್ ಬಿನ್ ಇನ್ಸ್ಪೈರ್ಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಅಂತದ. ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಪಾಲಿಸಿ, ಸ್ಟೇಟ್ ಪಾಲಿಸಿಯನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತೇಳಿ. ಸೊ ಐರ್ಲ್ಯಾಂಡ್ ಅಂತ ಹೇಳ್ತೇವೆ, ಐರಿಷ್ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಸೊ ಸ್ನೇಹಿತರೆ, ಇಲ್ಲಿವರೆಗೂ ನಾವು ಈ ಪ್ರಮುಖ 2020ರಲ್ಲಿ ಕೊಟ್ಟಂತಹ GK ಕ್ವಶನನ್ನು ನೋಡಿದ್ವಿ. ಈಗ ಎಸ್ಸೆಗಳನ್ನು ಯಾವ ರೀತಿ ಕೊಟ್ಟಿದ್ದಾರೆ ಎಂಬತಕ್ಕಂಥ ನಾನು ನಿಮಗೆ ತೋರಿಸ್ತೀನಿ. ಎಸ್ಸೆಗಳನ್ನು ಯಾವ ರೀತಿ ಬರೀರಿ ಅಂತಲೂ ಕೂಡ ಹೇಳ್ತೀನಿ. ಬನ್ನಿ ಹೋಗೋಣ ಸ್ನೇಹಿತರೆ. ಈಗ ಎಸ್ಸೆ ಯಾವ ರೀತಿ ಕೊಡ್ತಾರೆ ಅಂತ ನೋಡಿ. ಇಲ್ಲಿ ನೋಡಿ, ಇನ್ನೋವೇಷನ್ ಈಸ್ ದಿ ಕೀ ಡಿಟರ್ಮಿನೇಟ್ ಟು ಇಕನಾಮಿ ಗ್ರೌತ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಅಂತ ಇದೆ. ಕೆಳಗಡೆ ಇದೆ ನೋಡಿ, ಆವಿಷ್ಕಾರವು ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಪ್ರಮುಖ ಅಂಶವಾಗಿದೆ ಅಂತ. ಅಂದರೆ ಆವಿಷ್ಕಾರಕ್ಕೆ ಸಂಬಂಧಿಸ್ತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇದನ್ನು ಯಾವ ರೀತಿ ಬರಿಬೇಕು, ಪೀಠಿಕೆ ಹೇಗಿರಬೇಕು, ಉಪಸಂಹಾರ ಹೇಗಿರಬೇಕು, ನಿಮ್ಮ ಒಂದು ಕೌಶಲ್ಯ ಸ್ಕಿಲ್ಲು ಮತ್ತು ಒಂದು ಬರವಣಿಗೆಯ ಕಲೆ ಯಾವ ರೀತಿಯಾಗಿರ್ಬೇಕಂತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದು ಒಟ್ಟು ನಿಮಗೆ 3 ಕ್ವಶನ್ ಇರ್ತವೆ. 10 ಮಾರ್ಕ್ಸಿಗೆ ಒಂದೊಂದು ಕ್ವಶನ್ ಆಗಿ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು 2ನೇ ಕ್ವಶನ್ ನೋಡಿ, ಸೈಬರ್ ಸ್ಪೇಸ್ ಮತ್ತು ಅಂತರ್ಜಾಲವು ದೀರ್ಘಾವಧಿಯಲ್ಲಿ ಮಾನವ ನಾಗರಿಕತೆಗೆ ಆಶೀರ್ವಾದವೋ ಅಥವಾ ಶಾಪವೋ. ಇಲ್ಲಿ ಸೈಬರ್ ಸ್ಪೇಸ್ ಬಗ್ಗೆ ಕೇಳಿದ್ದಾನೆ. ಅಂದರೆ ಸೈಬರ್ನಿಂದ ಮಾನವನಿಗೆ ಎಷ್ಟು ಉಪಯೋಗವಿದೆ, ಎಷ್ಟು ಲಾಭವಿದೆ ಎಂಬತಕ್ಕಂಥದ್ದನ್ನ ನೀವು ಬರಿಬೇಕಾಗುತ್ತೆ. ಸೊ ಮುಂದಿನ ಕ್ವಶನನ್ನು ನೋಡಿ. ಸೊ ಉತ್ತಮ ಆಡಳಿತದಲ್ಲಿ ಮಾಧ್ಯಮದ ಪಾತ್ರ. ಇತ್ತೀಚೆಗೆ ಮಾಧ್ಯಮಗಳು ಆಡಳಿತದಲ್ಲಿ ಯಾವ ರೀತಿ ಭಾಗವಹಿಸ್ತಾವಿದೆ ಎಂಬತಕ್ಕಂಥದ್ದನ್ನ ಇದರ ಒಂದು ವಿವರಣೆ ಕೊಡ್ರಿ ಅಂತ ಕೇಳಿದ್ದಾರೆ. ಇದು ಎಸ್ಸೆ ರೈಟಿಂಗ್ ಆಗಿರುತ್ತದೆ. ಈ ಥರದ SDA ಹೈಕೋರ್ಟಲ್ಲಿ 3 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆಗೆ 10 ಅಂಕಗಳಾಗಿ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನೀವು ಹಾಗಾದರೆ ಈ ಎಸ್ಸೆಗಳನ್ನು ಯಾವ ರೀತಿ ಬರಿಬೇಕು ಎಂಬತಕ್ಕಂಥದ್ದನ್ನ ಹೇಳಿಕೊಡ್ತೀನಿ ಬನ್ನಿ.
ನೋಡಿ ಸ್ನೇಹಿತರೆ, ನೀವು ಪ್ರಬಂಧ ಬರೆಯುವಾಗ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತ ನಾವು ನೋಡಿದ್ರೆ, ಒಂದನೇದಾಗಿ ನೋಡಿ, ಸರ್ಕಾರವನ್ನು ಅತಿಯಾಗಿ ಟೀಕಿಸುವಂತಿಲ್ಲ ಸ್ನೇಹಿತರೆ. ಪ್ರಬಂಧದ ಪ್ರಥಮ ರೂಲ್ಸ್ ಇದು. ಒಂದು ಯಾವುದೋ ಸೈಬರ್ ಫೇಸ್ ಆಗಿರ್ಬೋದು, ಅಥವಾ ಆರ್ಥಿಕತೆ ಆಗಿರ್ಬೋದು, ಭ್ರಷ್ಟಾಚಾರವನ್ನು ಕುರಿತು ಆಗಿರ್ಬೋದು, ಯಾವುದೇ ಒಂದು ಮಾಹಿತಿಯನ್ನು ನೀವು ಬಂದರೆ ಸರ್ಕಾರದ ಅವಲಕ್ಷಣಗಳನ್ನು ಅತಿಯಾಗಿ ಟೀಕಿಸಬಾರ್ದು. ಟೀಕಿಸಿ, ಬಟ್ ಅದು ಅತಿಯಾಗಿರಬಾರ್ದು. ಎಷ್ಟು ನಾವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಸರ್ಕಾರ ಈ ಥರ ಮಾಡಿದೆ, ಬಟ್ ಈ ಥರ ಮಾಡಬೇಕಿತ್ತು ಅಂತ ಇಷ್ಟು ವ್ಯಕ್ತಪಡಿಸಿ. ಆ ಸರ್ಕಾರ ಸರಿ ಇಲ್ಲ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅಂತ ಯಾವುದೇ ಕಾರಣಕ್ಕೂ ಬರೆಯೋಕ್ಕೆ ಹೋಗಬೇಡಿ. ಎರಡನೇ ನೋಡಿ, ಸುಂದರ ಬರವಣಿಗೆ ಇರಬೇಕು ಸ್ನೇಹಿತರೆ. ಸುಂದರ ಬರವಣಿಗೆ ಅಂದರೆ ಅಕ್ಷರಗಳು ದುಂಡಗಿರಬೇಕು. ಅಕಸ್ಮಾತ್ ದುಂಡಗಿರಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ನಿಮ್ಮ ಗ್ರಾಮರ್ ಮಿಸ್ಟೇಕಲ್ಲಿ ಇರಬಾರ್ದು. ಅದನ್ನೇ ಗ್ರಾಮರ್ ಮಿಸ್ಟೇಕ್ ಆಗದೇ ಇರತಕ್ಕಂಥದ್ದನ್ನ ನಾವು ಸುಂದರ ಬರವಣಿಗೆ ಅಂತ ಕರಿತೀವಿ. ಮೂರನೇ ನೋಡಿ, ವಾಕ್ಯಗಳ ಶಬ್ದಾರ್ಥ, ಗ್ರಾಮರ್ಗಳ ಸರಿಯಾದ ಪಾಲನೆ. ನೀವು ಒಂದು ಭ್ರಷ್ಟಾಚಾರ ಅಂತ ಬರಿಬೇಕಾದ್ರೆ ಭ್ರಷ್ಟ ಮೂರ್ನಾಲ್ಕು ಅರ್ಥ ಬರ್ತವೆ. ಸೊ ಯಾವ ಪದಕ್ಕೆ ನೀವು ಕರೆಕ್ಟಾಗಿ ಒಂದು ಗ್ರಾಮರನ್ನು ಮಿಸ್ಟೇಕ್ ಮಾಡಿರಲ್ವೋ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾರ್ಕ್ಸ್ ಸಿಗುತ್ತೆ ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಗ್ರಾಮರ್ ಮಿಸ್ಟೇಕು ಮೇಯ್ನ್ ರೀಸನ್ ಆಗಿ ಇರುತ್ತೆ. ಗ್ರಾಮರನ್ನು ಕರೆಕ್ಟಾಗಿ ಬರೆದ್ರೆ ನಿಮಗೆ ಅದರಿಂದನೇ ಅತಿ ಹೆಚ್ಚು ಮಾರ್ಕ್ಸ್ ತೆಗಿತಕ್ಕಂಥ ಚಾನ್ಸಸ್ ಇರುತ್ತೆ. ನಾಲ್ಕನೇ ನೋಡಿ, ಪ್ರಬಂಧದ ಆಶಾವಾದ ಅಂತ. ಅಂದರೆ ಒಂದು ಪ್ರಬಂಧ ನಿಮಗೆ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಒಂದು ಆಶೆಯನ್ನು ವ್ಯಕ್ತಪಡಿಸಬೇಕು. ಅದು ಹೀಗಿದೆ, ಈಗಿರಬೇಕು, ಅದನ್ನೇ ಆಶಾವಾದ ಅಂತ ಹೇಳ್ತೀವಿ. ಇನ್ನೊಂದು ಹೇಳಿಕೆ, ಆಶಾವಾದ, ನಾಣ್ಣುಡಿಯ ಬಳಕೆ. ಅಂದರೆ ಲಾಸ್ಟಿಗೆ ಉಪಸಂಹಾರ ಅಂತ ಹೇಳ್ತೀವಲ್ಲ, ಅದರ ಒಂದು ಹೇಳಿಕೆಯಲ್ಲಿ ನಿಮಗೆ ಒಂದು ಕೊಟ್ಟಿರ್ತಕ್ಕಂಥ ಟಾಪಿಕನ್ನು ಉಪಸಂಹಾರವಾಗಿ ನಿಮ್ಮ ಒಂದು ಒಪಿನಿಯನ್ನ ವ್ಯಕ್ತಪಡಿಸಬೇಕಾಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟ್ ನೋಡಿ, ವಿಷಯಕ್ಕನುಸಾರವಾಗಿ ಭಾಷೆ ಗಂಭೀರವು ಅಗತ್ಯಕ್ಕೆ ತಕ್ಕಂತೆ ಹಾಸ್ಯಪೂರ್ಣವಾಗಿ ಶೈಲಿಯನ್ನು ಹೊಂದಿರಬೇಕು. ಹಾಸ್ಯಪೂರ್ಣವಾಗಿ ಅಂದರೆ ಸ್ನೇಹಿತರೆ, ನೀವು ಕಾಮಿಡಿ ಅಂತ ತಿಳ್ಕೊಬೇಡಿ. ಹಾಸ್ಯ ಅಂದರೆ ಅವ್ರಿಗೆ ಇರಿಟೇಟ್ ಅಂತಂದರೆ ಅವ್ರನ್ನ ಹಾಸ್ಯ ಮಾಡೋ ರೀತಿ ಇರಬೇಕು. ಅದು ಅಂದರೆ ಅವರು ಮಾಡಿರ್ತಕ್ಕಂಥ ಯೋಜನೆ ಇಷ್ಟು ಒಂದು ಅವಹೇಳನಕಾರಿಯಾಗಿ ತುಂಬಿದೆ, ಈ ರೀತಿಯಾಗಿರಬೇಕು ಅದು ಅಂತಕ್ಕಂಥ ಹಾಸ್ಯಭಾವವನ್ನು ವ್ಯಕ್ತಪಡಿಸಬೇಕು, ಅಂಥ ಶೈಲಿಯನ್ನು ಹೊಂದಿರಬೇಕು. ಮತ್ತು ನೋಡಿ, ನಾಲ್ಕನೇದು, ಅಲ್ಲಲ್ಲಿ ನುಡಿಗಟ್ಟು, ಲೋಕೋಕ್ತಿ, ವಿಷಯಕ್ಕನುಸಾರವಾಗಿ ಹೇಳಿಸಲಾದ ವ್ಯಾಖ್ಯಾನಾಮರ, ಸಮಂಜಸವೂ ಔಚಿತ್ಯಪೂರ್ಣವೂ ಆದ ಹೇಳಿಕೆಗಳ ಬಳಕೆ ಇರಬೇಕು. ನೋಡಿ, ನೀವೇನು ಒಂದು ಪ್ರಬಂಧವನ್ನು ಬರಿತಾ ಇದ್ದೀರ, ಎಸ್ಸೆಯನ್ನು, ಅಲ್ಲಿ ಹಲವಾರು ನುಡಿಗಟ್ಟುಗಳು, ಲೋಕೋಕ್ತಿಗಳನ್ನು ಮಹನೀಯರು ಹೇಳಿರ್ತಾರೆ. ಗಾದೆ ಮಾತುಗಳು, ಎಕ್ಸಾಂಪಲ್ ಗಾದೆ ಮಾತುಗಳು ಅಂತ ಹೇಳ್ಬೋದು. ಆ ತರಹದ ಒಂದು ಮಾತುಗಳನ್ನು ನಡುವೆ ಸೇರಿಸಬೇಕು. ನೀವು ಸೇರಿಸಿ, ಅಂದರೆ ಒಂದು ಪದವನ್ನು ಎಲ್ಲ ವಿದ್ಯಾರ್ಥಿಗಳು ಉಪಯೋಗಿಸ್ತಾರೆ, ಆದರೆ ಬೇರೆ ರೀತಿಯಾದಂತಹ ಪದಗಳನ್ನು ಉಪಯೋಗಿಸೋದ್ರಿಂದ ನಿಮ್ಮ ಒಂದು ಕೌಶಲ್ಯ ಜಾಸ್ತಿ ಇದೆ ಅಂಥೇಳಿ ಅವರು ಮಾರ್ಕ್ಸನ್ನು ಹೆಚ್ಚಿಗೆ ಕೊಡೋ ಚಾನ್ಸಸ್ ಇರುತ್ತೆ. ಮುಂದಿನ ಕ್ವಶನ್ ನೋಡಿ, ಮುಂದಿನ ಒಂದು ಪಾಯಿಂಟು, ಅಲ್ಲಲ್ಲಿ ಸೂಕ್ತ ಮತ್ತು ಕ್ರಮವರಿತು ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಅಂದರೆ ಅಲ್ಲಲ್ಲಿ ಸೂಕ್ತ ಒಂದು ಪುಲಿ ಸ್ಟಾಪ್ ಇರಬೇಕು, ಅದಕ್ಕೆ ಲೇಖನ ಚಿಹ್ನೆಗಳನ್ನು ಬಳಸಬೇಕು. ಅಂದರೆ ಸುಂದರವಾದ ಅಕ್ಷರಗಳಿಂದ ತುಂಬಿರ್ತಕ್ಕಂಥ ಪೇಜ್ ನಿಮ್ಮದಾಗಿರಬೇಕು ಸ್ನೇಹಿತರೆ. ನೋಡಿದ ತಕ್ಷಣಕ್ಕೆ ಅಟ್ರಾಕ್ಟ್ ಆಗಿರಬೇಕು. ಏನಂದರೆ 4 ಸಾಲಿಗೆ ಒಂದು ಸಾಲಿಗೆ ಒಂದು ಪ್ಯಾರವನ್ನು ಬಿಡಿ, ನಡುವೆ ಒಂದು ಪ್ಯಾರದ ನಡುವೆ ಒಂದು ಸಾಲಿನಿಂದ ನಡುವೆಯಿಂದ ಸ್ಟಾರ್ಟ್ ಮಾಡಿ. ಸೊ ಒಂದು ಪ್ಯಾರದಲ್ಲಿ ಮಿನಿಮಮ್ 4 ಪ್ಯಾರವನ್ನು ಮಾಡಿ. ಓಕೆನಾ? ಸುಂದರವಾಗಿ ಕಾಣಿಸ್ತಾ ಇರಬೇಕು. ಇನ್ನು ನೋಡಿ, ಭಾಷೆ ಮತ್ತು ಬರವಣಿಗೆಯು ತಪ್ಪಿಲ್ಲದಂತೆ ಎಚ್ಚರ ವಹಿಸಬೇಕು. ನಿಮ್ಮ ಭಾಷೆ ಮತ್ತು ಬರವಣಿಗೆ ಏನಿದೆ ಅದು ಯಾವುದೇ ಕಾರಣಕ್ಕೂ ತಪ್ಪಿರಬಾರ್ದು ಸ್ನೇಹಿತರೆ. ಭಾಷೆ ಅಂತ ಬರಿಬೇಕಾದ್ರೂ, ಬರವಣಿಗೆ ಅಂತ ಬರಿಬೇಕಾದ್ರೂ ತಪ್ಪಿಲ್ಲ ಎಂಬತಕ್ಕಂಥ ಪದಗಳನ್ನು ಬರೆಸಬೇಕಾದ್ರೂ ತುಂಬ ಎಚ್ಚರಿಕೆ ಇರಬೇಕು. ಇಲ್ಲಿ ಎಚ್ಚರ ಅಂತ ಇದೆ. ನೋಡಿ, ಉಚ್ಚ, ಎಚ್ಚ, ಚ ಕೆಳಗಡೆ ಸಣ್ಣ ಒಂದು ಆ ಚಕಾರನೇ ಬರೆದಿದೆ. ಇನ್ನೊಂದು ಛ ಅಂತ ಬರುತ್ತೆ, ಆ ಛದ ಬರೆದ್ರು ಅಲ್ಲಿ ಎಚ್ಚರಿಕೆ ಎಂಬ ಪದ ತಪ್ಪಾಗ್ಬಿಡುತ್ತೆ. ಆ ರೀತಿಯಲ್ಲಿ ನೀವು ಸ್ಪೆಲ್ಲಿಂಗನ್ನು ಕರೆಕ್ಟಾಗಿ ಬರೀರಿ.
ನಂತರ ಇದನ್ನು ನೋಡಿ, ವಿಷಯದ ನಿರೂಪಣೆಯಲ್ಲಿ ಸ್ಪಷ್ಟತೆ ಮತ್ತು ನಿರ್ದಿಷ್ಟವಾದ ಗುರಿ ಇರುವಂತೆ ನೋಡಿಕೊಳ್ಬೇಕು ಸ್ನೇಹಿತರೆ. ಇನ್ನು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಆಗಿದ್ದು, ಪ್ರಬಂಧ ರಚನೆಯ ಹಂತಗಳು ಏನು ಅಂತ ಅಂದರೆ, ಸೊ ಮೊದಲನೇದಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನೀವು ಪ್ರಬಂಧ ಬರಿತಾ ಇದ್ದೀರಾ ಅಂತಂದರೆ ಪೀಠಿಕೆ ಅಥವಾ ಉಪೋದ್ಘಾತ ಅಂತ. ಉಪೋದ್ಘಾತ ಅಂದರೆ ಪೀಠಿಕೆ ಅಂತ. ಈಗ ಆರ್ಥಿಕತೆ ಅಥವಾ ಯಾವುದು ಸೈಬರ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಪೀಠಿಕೆ ಅಂತ ಅಂದರೆ ಸೈಬರ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಅದರ ಮಾಹಿತಿಗಳನ್ನು, ಅದು ಸೈಬರ್ ಸ್ಪೇಸ್ ಅಂತಕ್ಕಂಥದ್ದು ಯಾವಾಗ ಕಂಡುಹಿಡಿದ್ರು, ಯಾವ ದೇಶದಲ್ಲಿ ಮೊದಲನ್ನು ಸ್ಥಾಪನೆ ಮಾಡಿದರು, ಭಾರತಕ್ಕೆ ಹೇಗೆ ಬಂತು, ಇದು ಪೀಠಿಕೆ. ವಿಷಯದ ವಿವರಣೆ ಅಂತ ಅಂದರೆ, ಇನ್ನು ಆ ಸೈಬರ್ ಸ್ಪೇಸಿಂದ ಭಾರತದಲ್ಲಿ ಎಷ್ಟು ಉಪಯೋಗವಾಗಿದೆ ಅಂದರೆ ಅದರ ವಿಷಯ ಸ್ನೇಹಿತರೆ ಇದು. ಓಕೆನಾ? ವಿಷಯ ಅಂದರೆ ನಿಮಗೆ ಪೀಠಿಕೆ ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳಿ, ಪೀಠಿಕೆ ಅಂದರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಎಲ್ಲಿಯವನವನು, ಯಾವ ಊರವನು, ಇಲ್ಲಿಗೆ ಯಾಕೆ ಬಂದಿದ್ದಾನೆ, ಅವನ ಕಾರ್ಯವೇನು, ಅಷ್ಟೇ ಪೀಠಿಕೆ. ವಿಷಯ ಅಂದರೆ ಅವನ ಅಂಗಾಂಗಗಳೇನು, ಎಷ್ಟು ಕಾರ್ಯಗಳ ಅವನು ಮಾಡ್ತಾನೆ, ಅದರಿಂದ ಏನು ಯೂಸ್ ಇದೆ. ಓಕೆನಾ? ವಿಷಯ ಅಂದರೆ ಅದು. ವಿಷಯ ಅಂದರೆ ನಮಗೆ ಬೇಕಾಗಿರುವಂಥದ್ದು ಅಂತ ಅರ್ಥ ಅದು. ಓಕೆನಾ? ವಿಷಯ ಅಂದರೆ ಅದರಿಂದ ಏನು ಯೂಸ್ ಇದೆ. ಓಕೆನಾ? ಇನ್ನು ನೀವು ಸೈಬರ್ ಸ್ಪೇಸ್ ಅಂತ ನೋಡಿದರೆ ಅದರಿಂದ ಏನು ಯೂಸ್ ಇದೆ, ಭಾರತಕ್ಕೆ ಅದರಿಂದ ಎಷ್ಟೆಷ್ಟು ಉಪಯೋಗವಾಗ್ತಾ ಇದೆ, ಅದರ ಅಡಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ, ಭಾರತದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಷ್ಟು ವಿಧಿ ಅದರ ಬಗ್ಗೆ ಹೇಳುತ್ತೆ. ನಂತರ ಅದರ ಒಂದು ಮಾಹಿತಿಗಳ ಸಂಪೂರ್ಣ ವಿವರಣೆ ಏನು ಎಂಬತಕ್ಕಂಥ ಬರೀಬೇಕು. ಇನ್ನೊಂದು ನೋಡಿ, ಇಲ್ಲಿ ಚಿಂತನಾತ್ಮಕ ವೈಚಾರಿಕತೆ ಅಂತ ಹೇಳ್ತೀವಿ. ಅದರ ಒಂದು ಸಂಪೂರ್ಣ ವೈಚಾರಿಕತೆಯನ್ನು ನಿಮ್ಮ ಚಿಂತೆಗೆ ಅನುಗುಣವಾಗಿ ನಂತರ ಬರೀಬೇಕು ಅಲ್ಲಿ. ಓಕೆನಾ? ಇಲ್ಲೇ ಹಾಕಬೇಕು ನೀವು, ಅದನ್ನ ನಿಮ್ಮ ಅನಿಸಿಕೆಯನ್ನು ಬರಬೇಕು. ನಂತರ ಉಪಸಂಹಾರ ವಿಮರ್ಶಾತ್ಮಕ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಸೈಬರ್ ಸ್ಪೇಸ್ನ ಸಂಬಂಧಿಸಿದಂತೆ ನಿಮ್ಮ ವಿಮರ್ಶೆ ಬರೀಬೇಕು ಸ್ನೇಹಿತರೆ. ಅದರಿಂದ ಭಾರತದಲ್ಲಿ ಇಷ್ಟು ಯೂಸ್ ಇದೆ, ಇಷ್ಟೊಂದು ಜನಕ್ಕೆ ಉಪಯೋಗ ಆಗ್ತಾಯಿದೆ, ಇಷ್ಟೊಂದು ಉದ್ಯೋಗಗಳನ್ನು ನೀಡಿದೆ, ಭಾರತ ಇದರಿಂದ ಇಷ್ಟೊಂದು ಡೆವಲಪ್ ಆಗ್ತಾಯಿದೆ ಅಂದರೆ ಇದು ವಿಮರ್ಶೆ ಅಂತ ಅದು. ಆಯಿತಾ? ಮಾಡಬೇಕು. ಇನ್ನು ಚರ್ಚಾತ್ಮಕ, ಸೊ ಭಾರತದಲ್ಲಿ ಅದರಿಂದ ಯೂಸ್ ಎಷ್ಟಿದೆಯೋ, ಏನು ತೊಂದರೆ ಇದೆ ಅದರಿಂದ, ಚರ್ಚೆ, ಅದರಿಂದ ಏನು ಚರ್ಚೆ ನಡೀತಿದೆ, ಅದರಲ್ಲಿ ಏನಾದರೂ ಫ್ರಾಡ್ ಆಗ್ತಾ ಇದೆಯಾ ಅಂಥದ್ದು ಚರ್ಚೆ ನೀವು ಲಾಸ್ಟಿಗೆ ಬರಬೇಕು. ಓಕೆನಾ? ಚರ್ಚಾತ್ಮಕ, ಅದರ ಒಂದು ತೊಂದರೆಗಳನ್ನು ಚರ್ಚೆಯ ವೇಳೆಯಲ್ಲಿ ಬರೀಬೇಕು. ಚರ್ಚಾತ್ಮಕ ಅಂದರೆ ಅದೇ ಅರ್ಥ. ಇನ್ನು ಮುಕ್ತಾಯ ಅಥವಾ ಉಪಸಂಹಾರ ಅಂತ ಹೇಳ್ತೀವಿ ಲಾಸ್ಟಿಗೆ. ಸೊ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ಕು ನಿಮ್ಮ ಒಂದು ಪ್ರಬಂಧಕ್ಕೆ. ಇಲ್ಲಿ ಏನು ಮಾಡಬೇಕು ಅಂದರೆ ಉಪಸಂಹಾರ ಅಂದರೆ ಸೈಬರ್ ಸ್ಪೇಸ್ನ ಭದ್ರತೆ ಕುರಿತು. ಅಂದರೆ ಅದು ಭಾರತದಲ್ಲಿ ಯಾವ ಹಂತದಲ್ಲಿದೆ, ಸರ್ಕಾರ ಅದನ್ನು ಯಾವ ರೀತಿ ಉಪಯೋಗಿಸ್ತಾ ಇದೆ. ಸೊ ಈ ರೀತಿ ಮಾಡಿದರೆ ಇನ್ನೂ ಉತ್ತಮವಾಗಿ ಸೈಬರನ್ನು ಭದ್ರತೆ ಪಡಿಸ್ಬೋದು, ಸೈಬರ್ ಸ್ಪೇಸನ್ನು. ಸೊ ಭದ್ರತೆಯ ಕುರಿತು ನೀವು ಇಲ್ಲಿ ಉಪಸಂಹಾರದಲ್ಲಿ ಬರೀಬೇಕು. ಅಂದರೆ ಇದು ನಿಮ್ಮ ಒಪಿನಿಯನ್ ಆಗಿರುತ್ತೆ ಸ್ನೇಹಿತರೆ, ನಿಮ್ಮ ಮನದಾಳದ ಮಾತು, ಅದರ ಗುಣ, ಅದರ ಸ್ವಭಾವ ಮತ್ತು ಅದರ ಒಂದು ಯಾವ ರೀತಿ ಭಾರತದಲ್ಲಿ ಇನ್ಸ್ಟಾಲ್ ಆಗಿದೆ, ಈ ಥರ ಮಾಡಿದರೆ ಸೂಪರ್ ಆಗಿರುತ್ತೆ ಅನ್ನೋದು ರೀತಿ ನೀವು ಥಿಂಕ್ ಮಾಡಿ ಇಲ್ಲಿ ಬರೀಬೇಕು. ಓಕೆನಾ? ಇನ್ನು ನೋಡಿ ಸ್ನೇಹಿತರೆ, 2021ರಲ್ಲಿ ಕೇಳಬಹುದಾದಂಥ ಪ್ರಮುಖ ಪ್ರಬಂಧಗಳು ಯಾವುವು ಅಂತ ನೋಡೋದಾದರೆ ಪೆಗಾಸಸ್ ಇಶ್ಯೂಸ್ ಅಂತ ಹೇಳ್ತೀವಿ. ಒಂದನೇದಾಗಿ ನೋಡಿ, ಪೆಗಾಸಸ್ನ ಮಾಹಿತಿಯನ್ನು ಪಕ್ಕ ಕೇಳುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಪೆಗಾಸಸ್ ಯಾವುದಂದರೆ ಇದು ಮೂಲತಃ ಇಸ್ರೇಲ್ನ ಒಂದು ಸಾಫ್ಟ್ವೇರ್ ಸ್ನೇಹಿತರೆ. ಇದರ ಒಂದು ಮಾಹಿತಿ ಸ್ವಲ್ಪ ಕೊಡ್ತೀನಿ ನಿಮಗೆ. ಪೆಗಾಸಸ್ ಅಂದರೆ ಏನು ಅಂತಂದರೆ ಇದು ಇಸ್ರೇಲ್ನ ಒಂದು ಸಾಫ್ಟ್ವೇರ್. ಇದು ನಿಮಗೆ ಮೊಬೈಲ್ಗೆ ಅಥವಾ ಯಾವುದೇ ತರಹದ ಒಂದು ಮೆಸೇಜು, ಫೋನ್ ಕಾಲ್ ಆಗಿರ್ಬೋದು, ನಿಮ್ಮ ಮೊಬೈಲಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ನೀವು ಆ ಮೆಸೇಜನ್ನು ಕ್ಲಿಕ್ ಮಾಡೋದಾಗಲಿ, ಆ ಲಿಂಕನ್ನು ಕ್ಲಿಕ್ ಮಾಡೋದಾಗಲಿ, ಆ ಫೋನನ್ನು ರಿಸೀವ್ ಮಾಡೋದಾಗಲಿ ಮಾಡಿದರೆ ಅಂದರೆ ಈ ಪೆಗಾಸಸ್ ಸಾಫ್ಟ್ವೇರ್ ಏನಿದೆ ನಿಮ್ಮ ಮೊಬೈಲಲ್ಲಿ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ್ದ ತಕ್ಷಣಕ್ಕೆ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಡಾಟಾ ಎಲ್ಲದನ್ನೂ
ಅಪೇಕ್ಷಿಸಿದವರಿಗೆ ಕಳಿಸಿಕೊಡುತ್ತೆ ಸ್ನೇಹಿತರೆ. ಇದು ಪೆಗಾಸಸ್ ಎಂಬತಕ್ಕಂಥ ಸಾಫ್ಟ್ವೇರ್ ಇದೊಂದು ಬಿಗ್ಗೆಸ್ಟ್ ಸ್ಕ್ಯಾಮ್ ಅಂತಂದೇಳಿ ನಾವು ಹೇಳ್ಬೋದು. ಯಾಕಂದರೆ ಇದು ಕೇಂದ್ರದಲ್ಲಿ ಚರ್ಚೆ ಆಗ್ತಕ್ಕಂಥ ಇದು ಸುಮ್ಮನೆ ಅಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿಯ ಸಂಪೂರ್ಣ ಡಾಟಾವನ್ನು ತಗೊಂಡು ಏನು ಬೇಕಾದ್ರೂ ಮಾಡ್ಬೋದು. ಅವನ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು, ಅವನ ನಂಬರ್ ಆಗಿರ್ಬೇಕು, ಅವನಿಗೆ ಯಾವ ಕಾಲ್ ಬರ್ತವೆ, ಯಾರ್ಯಾರ ಜೊತೆ ಅವನು ಮಾತಾಡ್ತಾನೆ, ಪ್ರತಿಯೊಂದು ಈ ಪೆಗಾಸಸ್ ಸಾಫ್ಟ್ವೇರಿಂದ ನಾವು ತಿಳ್ಕೊಬೋದು. ಸೊ ಭಾರತದಲ್ಲಿ ಈ ಅಟ್ ಪ್ರೆಸೆಂಟು 340 ಜನರ ಮೇಲೆ, ಅತ್ಯಂತ ಪ್ರಭಾವಿ ವ್ಯಕ್ತಿಗಳ ಮೇಲೆ ಕೇಂದ್ರದಲ್ಲಿ ಅವ್ರ ಮೇಲೆ ಪೆಗಾಸಸ್ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡಲಾಗಿದೆ ಅವ್ರ ಮೊಬೈಲು, ಅವ್ರ ಲ್ಯಾಪ್ಟಾಪಿಗೆ. ಸೊ ಇದು ಇತ್ತೀಚೆಗೆ ಅತಿ ಹೆಚ್ಚು ಒಂದು ಅದು ಬಳಕೆನಲ್ಲಿದೆ. ಸೊ ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಇನ್ನು ಅಫ್ಘಾನ್ ಮತ್ತು ಪಂಜೀರ್ನ ನೀತಿ, ಅಫ್ಘಾನ್ನಲ್ಲಿ ಈ ಕೂಡಿರ್ತಕ್ಕಂಥ ಅರಾಜಕತೆ ಮತ್ತು ಅಲ್ಲಿರ್ತಕ್ಕಂಥ ಪಂಜೀರ್ ನೀತಿ ಏನು ಇದೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಇನ್ನು ನೋಡಿ, 2021ರ ಭಾರತದ ಅತ್ಯಾಚಾರ ಪ್ರಕರಣಗಳು ಮತ್ತು ನಿಮ್ಮ ಅಭಿಪ್ರಾಯ. ಅತಿ ಹೆಚ್ಚು ಪ್ರಮಾಣದಲ್ಲಿ ಅತ್ಯಾಚಾರವಾಗ್ತಿದೆ, ಅದರ ಪ್ರಭಾವ ಹೇಗಿದೆ, ಅದಕ್ಕೆ ಏನೇನು ಪ್ರಕರಣಗಳನ್ನು ಸರ್ಕಾರ ಜಾರಿಗೆ ತಂದಿದೆ, ನಿಮ್ಮ ಅಭಿಪ್ರಾಯಗಳನ್ನೇನು ಅಂತ ಕೇಳ್ಬೋದು. ಇನ್ನು 2021ರಲ್ಲಿ ಒಲಿಂಪಿಕ್ ಮತ್ತು ಪ್ಯಾರಾಲಿಂಪಿಕ್ ಕ್ರೀಡಾಕೂಟ ನೆರವೇರಿದೆ. ಸೊ ಇದರ ಒಂದು ಮಾಹಿತಿಯನ್ನು ವಿವರಣೆಯನ್ನು ಕೇಳ್ಬೋದು. ಇನ್ನು ಕೊರೋನಾ ಮತ್ತು ಅದರ ಸುತ್ತಲಿನ ರೋಗಗಳು. ಈಗ ನೋಡಿ, ಕೊರೋನಾ 2019ರಲ್ಲಿ ಬಂತು. 19ರಲ್ಲಿ ಬಂದಾಗ ಅದರ ಸುತ್ತಲೂ ಹಲವಾರು ರೋಗಗಳು ಬಂದವು. ಆ ರೋಗಗಳು ಕೊರೋನಾದಿಂದ ಆಗ್ತಕ್ಕಂಥ ಪರಿಣಾಮ, ಕೊರೋನಾ ಮೊದಲು ಎಲ್ಲಿ ಹುಟ್ಕೊಂತು, ಏನು ಅಂತಕ್ಕಂಥ ಪ್ರಶ್ನೆನೂ ಕೇಳ್ಬೋದು. ಕೋವಿಡ್-19 ಅಂತ ಕೇಳ್ಬೋದು, ಅಷ್ಟೇ ಕೇಳೋನು. ಕೋವಿಡ್-19 ಅಂತ ಕೇಳ್ತಾನೆ, ಬಿಟ್ಟರೆ ಸುತ್ತಲಿನ ರೋಗಗಳು ಅಂತ ಕೇಳ್ತಾನೆ. ಸೊ 2021ರ ಭಾರತದ ಆರ್ಥಿಕತೆ ಹೆವಿ ಕೀಳು ಮಟ್ಟಕ್ಕೆ ಹೋಗ್ಬಿಟ್ಟಿದೆ, ಆಯಿತಾ. 2021ರ ಭಾರತದ ಆರ್ಥಿಕತೆ ಕೀಳು ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಹೆಂಗಿದೆ, GDP ಎಷ್ಟಿದೆ, ಯಾವ ರೀತಿ ಗ್ರೌತ್ ಆಗ್ತಾಯಿದೆ, ರೇಟ್ ಎಷ್ಟಿಷ್ಟ ಆಗಿದೆ ನೋಡಿ. ಎಲ್ಲ ದರಗಳು ರೇಟ್ ಹೆಚ್ಚಿಗೆ ಆಗ್ಬಿಟ್ಟಿದೆ. ಪಾಪ ಏನೂ ಮಾಡೋಕ್ಕಾಗಲ್ಲ. ಈ ರೈತರಿಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ಅದರಿಂದ ಸರ್ಕಾರಕ್ಕೂ ತುಂಬ ತೊಂದರೆ, ರೈತರಿಗೂ ತೊಂದರೆ, ಸರ್ಕಾರಕ್ಕೂ ತೊಂದರೆ ಆಗಿರೋದ್ರಿಂದ ಅವರು ಏನೇನು ಡಿಸಿಷನ್ ತಗೊಂತಾರೋ ಗೊತ್ತಿಲ್ಲ. ಆದರೆ ಆ ಡಿಸಿಷನ್ನ ನೀವು ಈ ಥರ ಮಾಡಿದರೆ ಓಕೆ ಅಂತಂದೇಳಿ ಬರಿಬೋದು, ಓಕೆನಾ. ಇನ್ನು 6ನೇದು ನೋಡಿ, ಭಾರತದ ಆರ್ಥಿಕತೆಯ ಮೇಲೆ ಕೊರೋನಾದ ಪರಿಣಾಮ, ಅದು ಕಾರಣದ ಆಗ್ಬಿಟ್ಟಿದೆ, ಕೊರೋನಾ ಅದು, ಆಯಿತಾ. ಭಾರತದ ಆರ್ಥಿಕತೆಯ ಮೇಲೆ ಕೊರೋನಾದ ಪರಿಣಾಮ ಏನು ಅಂತ ಕೇಳ್ಬೋದು. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ ಆಯಿತು 2020ರಲ್ಲಿ, ಕೇಳ್ಬೋದು. ಸೊ ಹೆವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇತ್ತೀಚೆಗೆ ಹೆವಿ ಪ್ರಚಲಿತದಲ್ಲಿದೆ, ಓಕೆನಾ. ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು ಪ್ರಪಂಚದಲ್ಲಿ ಈಗ ಅತಿ ಹೆಚ್ಚು ಬಳಕೆಯಲ್ಲಿದೆ, ಕೇಳುವಂಥ ಚಾನ್ಸಸ್ 100% ಇದೆ. ಇನ್ನು ಅಂತರ್ನದಿ ಜೋಡಣೆ ಅಂತ ಹೇಳ್ತೀವಿ. ಇತ್ತೀಚೆಗೆ ಈ ಬ್ರಹ್ಮಪುತ್ರ ನದಿ ಮೇಲೆ ಚೀನಾ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದು ಹಾಗೆ ಹೀಗೆ ಮಾಡ್ತಾಯಿದೆ. ಆದರೆ ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ ತುಂಬ ಇಶ್ಯೂಸ್ ಆಗಿದ್ದಾವೆ ಈ ಒಂದು ನದಿ ಜೋಡಣೆಯಲ್ಲಿ. ಅಂತರ್ನದಿ ಜೋಡಣೆ ಈಗ ಯಾವುದು, ಗೋವಾ ನಮ್ಮ ಕರ್ನಾಟಕದ್ದು ಅತಿ ವಿವಾದ ಆಗಿದೆ, ತಮಿಳುನಾಡು, ಇವೆಲ್ಲ ತುಂಬ ವಿವಾದಗಳಿವೆ. ಆ ನದಿ ಜೋಡಣೆಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 2021ರಲ್ಲಿ ಜಾರಿಗೆ ಬಂದಿದೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್. ಇದು ಅಂದರೆ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ 5+3+3+4 ಅನಿಸುತ್ತೆ, ಎಸ್ 5+3+3+4 ಒಂದು ಹೊಸ ಶಿಕ್ಷಣ ನೀತಿ ಇದು. ಅದರ ಮಾಹಿತಿ ಏನು ಅಂತ ಅಂದರೆ, ಇತ್ತೀಚೆಗೆ ನಾನು ಡೈಲಿ ಕರೆಂಟ್ ಅಫೇರ್ಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ ಒಂದು ಕರೆಂಟ್ ಅಫೇರ್ಸ್ನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತಕ್ಕಂಥ ಒಂದು ಟಾಪಿಕಲ್ಲಿ ಫುಲ್ಲಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡಿ ಹೋಗಿ. ಇನ್ನು ಕಮರ್ಷಿಯಲ್ ಸೆಕ್ಟರ್ ಅಂತ ಹೇಳ್ತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ಸೇಲ್ಸ್ ಆಗಿರ್ಬೋದು, ಕಮರ್ಷಿಯಲ್ ಸೆಕ್ಟರಲ್ಲಿ ಅತಿ ಹೆಚ್ಚು ತೊಂದರೆಗಳು ಈಡಾಗ್ತಾಯಿದೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಇದಕ್ಕೆ ನಾನು ಓದ್ಕೊಳೋನೆ. ಇನ್ನು 5 ಬಿಗ್ ಚಾಲೆಂಜ್ ಆಫ್ ಇಂಡಿಯನ್ ಎಕಾನಮಿ, ಭಾರತದ ಆರ್ಥಿಕತೆಯ ಮೇಲೆ ಕೊರೋನಾದಿಂದ ಆಗಿರತಕ್ಕಂಥ 5 ಪ್ರಮುಖ ಚಾಲೆಂಜ್ಗಳೇನು
ಎಂಬತಕ್ಕಂಥದ್ದನ್ನ ಕೇಳ್ಬೋದು. ಇನ್ನು ಭ್ರಷ್ಟಾಚಾರ ಅಂತ ಹೇಳ್ತೀವಿ, ಅತಿ ಹೆಚ್ಚು ಭ್ರಷ್ಟಾಚಾರದಿಂದ ಕೂಡಿಬಿಟ್ಟಿದೆ. ಕೋಟಿ ಲಂಚ ಹೊಡಿತಾ ಇದ್ದಾರೆ ಎಲ್ಲ ರಾಜಕಾರಣಿಗಳು. ಸೊ ಅದರ ಒಂದು ಮಾಹಿತಿಯನ್ನು ಕೇಳ್ಬೋದು. ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಅಲ್ಲಿ ತಿಳಿಸಿ. ಇನ್ನು ಅಫ್ಘಾನ್ ನೀತಿ ಅಂತ ಹೇಳ್ತೀವಿ. ಸೊ ಉಗ್ರ ಸಂಘಟನೆಗಳಿಂದ ಇಡೀ ಅಫ್ಘಾನು ವಶವಾಗಿದೆ. ಅಮೇರಿಕದ ಸೈನ್ಯ ಅಮೇರಿಕಕ್ಕೆ ವಾಪಸ್ಸಾಗಿದೆ. ಇದರಿಂದ ಏನೇನು ತೊಂದರೆ ಆಗ್ತಕ್ಕಂಥ ಇದೆ. ಸೊ ಇದರ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಇವ್ರದ್ದು. ಸೊ ಸ್ನೇಹಿತರೆ ನೋಡಿ, ನೀವು ಒಂದು ಟಾಪಿಕನ್ನು ತಗೊಂಡ್ರೆ ಯಾವ ರೀತಿ ಬರಿಬೇಕು ಎಂಬತಕ್ಕಂಥದ್ದನ್ನ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಟಾಪಿಕ್ ಯಾವ್ದಾರ ಭ್ರಷ್ಟಾಚಾರ ಅಂತ ತಗೊಳ್ಳಿ. ಸೊ ಮೊದಲು ಅದರ ಅರ್ಥವನ್ನು ಬರಿಬೇಕು. ಈ ರೀತಿಯ ಅರ್ಥ ನಾನು ಎಲ್ಲ ಓದೋಕ್ಕೆ ಹೋಗಲ್ಲ, ನೀವು ಸ್ವಲ್ಪ ಓದ್ಕೊಳ್ಳಿ. ಇದನ್ನು ಜಾಸ್ತಿ ಇದೆ, ಟೈಮು ಹಿಡಿದು ಬಿಡುತ್ತೆ. ಸೊ ಅರ್ಥವನ್ನು ನೋಡ್ಕೊಳ್ಳಿ. ನಂತರ ನೋಡಿ ವ್ಯಾಖ್ಯಾನಗಳು ಅಂತ ಹೇಳ್ತೀವಿ. ಸೊ ಭ್ರಷ್ಟಾಚಾರ ಅಂತ ಹೋದರೆ ಭಾರತೀಯ ದಂಡ ಸಂಹಿತೆ ಏನು ಹೇಳುತ್ತೆ, ಯಾವ ವಿಧಿ ಅದರ ಬಗ್ಗೆ ಹೇಳುತ್ತೆ. ಇನ್ನು JSN ಅಂದರೆ ಅದರ ಒಂದು ಲಾಭಕ್ಕಾಗಿ ಸಾರ್ವಜನಿಕ ಕರ್ತವ್ಯಗಳೇನು. ಅಂಡ್ರಿಸ್ಕಿ ಅಂತ ಹೇಳ್ತೀವಿ, ಔಪಚಾರಿಕ ಕಾನೂನಿನ ಉಲ್ಲಂಘನೆ ಪ್ರಕಾರ ಭ್ರಷ್ಟಾಚಾರವನ್ನು ತಡಿಲಿಕ್ಕಂಥ ನಿರ್ಬಂಧಗಳೇನು ಅಂತ. ಇನ್ನು ಪ್ರಜಾಪ್ರಭುತ್ವಕ್ಕೆ ಬೆದರಿಕೆಯಾಗಿ ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಸೊ ಅದ್ರ ಭ್ರಷ್ಟಾಚಾರದಿಂದ ಏನೇನು ಪ್ರಾಬ್ಲಮ್ ಇದೆ ನೋಡಿ ಸ್ನೇಹಿತರೆ. ಒಂದು ಟಾಪಿಕ್ ಕೊಟ್ಟಿದ್ದಾನಂದರೆ ಸಂಪೂರ್ಣವಾಗಿ ತಿಳ್ಕೋಬೇಕು ನೀವು ಅದರಿಂದ, ಆಯಿತಾ. ಇನ್ನು ಸಾರ್ವಜನಿಕ ಹಣದ ಅಪವ್ಯಯ ಅಂದರೆ ಭ್ರಷ್ಟಾಚಾರದಿಂದ ಎಷ್ಟು ಸಾರ್ವಜನಿಕ ಹಣ ಅಪವ್ಯಯವಾಗ್ತವಿದೆ. ಇದರಿಂದ ಹಣದುಬ್ಬರ, ಹಣದ ಇಳಿತಾಯ, ಈ ಹಣದ ಕೊರತೆ ಎಷ್ಟು ಆಗ್ತಾಯಿದೆ ಅಂತಕ್ಕಂಥ ಸಿಚುವೇಶನ್ನು. ಇನ್ನು ನೋಡಿ ಅನ್ಯಾಯಕ್ಕೆಡೆ ಮಾಡಿಕೊಡುತ್ತದೆ. ಈ ಒಂದು ಏನಿದೆ ಭ್ರಷ್ಟಾಚಾರ, ಅತಿ ಹೆಚ್ಚು ಭ್ರಷ್ಟಾಚಾರದಿಂದ ಸುಮಾರು ಜನರಲ್ಲಿ ದುಡ್ಡಿಲ್ದಂಗಾಗಿ ಅನ್ಯಾಯಕ್ಕೆ ಎಡೆ ಮಾಡಿಕೊಡುತ್ತದೆ. ಸೊ ಇದು ಏನು ಕಾರಣ ನೋಡಿ, ಎಲ್ಲ ಕೊಟ್ಟಿದ್ದೀನಿ. ಇದನ್ನ ಸಂಪೂರ್ಣವಾಗಿ ಸ್ವಲ್ಪ ನೋಡ್ಕೊಳ್ತಾ ಹೋಗಿ ನೀವು, ಆಯಿತಾ. ನೀವೆಲ್ಲ ಇದನ್ನು ಓದಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ. ಭ್ರಷ್ಟಾಚಾರದ ಒಂದು ವತಿಯಿಂದ ಅತ್ಯಂತ ಶ್ರೀಮಂತವುಳ್ಳವರು ದುಡ್ಡು ಕಟ್ಟಿ ಒಂದು ಜಾಬಿಗೆ ಸೇರಿಸ್ಬಿಡ್ತಾರೆ. ಆದರೆ ನಮ್ಮಂಥ ಬಡವರು ಏನು ಮಾಡೋಕ್ಕಾಗುತ್ತೆ ಹೇಳಿ, ಸೇರೋಕ್ಕಾಗುತ್ತಾ? ಬಡವರು ಯಾವುದೇ ಕಾರಣಕ್ಕೂ 10 ಲಕ್ಷ 15 ಲಕ್ಷ ಎಲ್ಲಿ ತರ್ತಾರೆ, ಕಟ್ಟೋಕ್ಕಾಗಲ್ಲ. ಸೊ ಇದರಿಂದ ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ. ಒಬ್ಬ ಸಮಾನವಾದ ವ್ಯಕ್ತಿ ದುಡ್ಡು ಕೊಟ್ಟು ಅವನು ಇನ್ನೂ ಎತ್ತರಕ್ಕೆ ಹೋಗ್ತಾನೆ ಹೊರತು ಕೆಳಗಡೆ ಇರತಕ್ಕಂಥ ವ್ಯಕ್ತಿ ಸಮಾನ ವ್ಯಕ್ತಿಯ ಅಂತರಕ್ಕೆ ಬರುವುದಿಲ್ಲ. ಒಂದು ಈಕ್ವಲ್ ಜಗತ್ತಿನ ಸಮಾನಾಂತರವನ್ನು ನಿರ್ಮಾಣ ಮಾಡಬೇಕಾದ್ರೆ ಈಕ್ವಲ್ ಆಗಿರತಕ್ಕಂಥ ಎಜುಕೇಷನ್ ಆಗಿರಬೇಕು, ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಲ್ಲಿ. ಇನ್ನು ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ, ಓಕೆನಾ. ಇನ್ನು ಇಲ್ಲಿ ನೋಡಿ ಸಂಸದೀಯ ಮೌಲ್ಯಗಳ ಕುಸಿತ ಉಂಟಾಗುತ್ತೆ. ನೋಡಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ ಏನು ಅಂತ. ಇನ್ನು ಸಾರ್ವಜನಿಕ ವಿಶ್ವಾಸಕ್ಕೆ ಧಕ್ಕೆ ಉಂಟಾಗುತ್ತೆ ಇದರಿಂದ. ಇನ್ನು ಆಡಳಿತದಲ್ಲಿ ಅದಕ್ಷತೆ ಉಂಟಾಗುತ್ತದೆ. ಇವೆಲ್ಲ ಕೊಟ್ಟಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನು ನೋಡಿ ಜನಸಾಮಾನ್ಯರ ಸೂಚನೀಯ ಪರಿಸ್ಥಿತಿ, ಜನಸಾಮಾನ್ಯರ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ತೊಂದರೆಗೀಡಾಗುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಂತ ಹೇಳ್ತೀವಿ. ಸೊ ಈ ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಯಾವ ಕಾಯ್ದೆಗಳನ್ನು ಜಾರಿಗೆ ತಂದು ಸರ್ಕಾರ ಏನೇನು ಮಾಡಿದೆ. ಆದರೆ ಸರ್ಕಾರ ಈ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನಾವು ನಿಮ್ಮ ಸಜೆಷನ್ ಏನು, ಈ ಕಾಯ್ದೆ ಸರಿಯಾಗಿ ಉಪಯೋಗವಾಗ್ತಾ ಇದೆಯಾ, ನೀವೇನು ಸಜೆಷನ್ ಕೊಡ್ತೀರಾ? ಸೊ ಕೊಡಿ, ಓಕೆನಾ. ಈ ಕಾಯ್ದೆ ಕೆಳಗಿನ ಚಟುವಟಿಕೆಗಳನ್ನು ಭ್ರಷ್ಟಾಚಾರ ಎಂದು ಪರಿಗಣಿಸಲಾಗುತ್ತದೆ ಅಂತ ಹೇಳ್ತೀವಿ. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಆದ ಪ್ರಕಾರ ನೀವು ಉಪಸಂಹಾರವನ್ನು ಹಾಕ್ಲಿಕ್ಕೆ ತಕ್ಕದ್ದು, ಓಕೆನಾ. ಇನ್ನು ಕೊನೆಯದಾಗಿ ನೋಡಿ ಸ್ನೇಹಿತರೆ, ಟ್ರಾನ್ಸ್ಲೇಟ್ ದಿ ಫಾಲೋಯಿಂಗ್ ಫ್ರಮ್ ಕನ್ನಡ ಟು ಇಂಗ್ಲೀಷ್ ಅಂತ ಇದೆ. ಈ ಕೆಳಕಂಡ ಖಂಡಿಕೆಯನ್ನು ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದಿಸಿ ಅಂತ ಕೇಳ್ತಾರೆ. ಇದು 20 ಮಾರ್ಕ್ಸಿಗೆ ಕೇಳಿರ್ತಕ್ಕಂಥದ್ದು. ಈ ಥರ ಎರಡು ಕ್ವಶನ್ ಇರ್ಬೋದು ಅಂದ್ಕೊಂಡಿದ್ದೀನಿ ನಾನು. ನೋಡಿ, ಜೀವನದ ಯಶಸ್ವಿ ವ್ಯಕ್ತಿಯಾಗುವುದು ಮುಖ್ಯ, ಇದು ನಮ್ಮ ಜ್ಞಾನವನ್ನು ಅಭಿವೃದ್ಧಿಪಡಿಸಲು. ಸೊ ಈ ಥರ ಒಂದು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಕನ್ನಡದಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ, ಓಕೆನಾ. ಇನ್ನು ಇದು ಈಸಿಯಾಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಒಂದು ಅವ್ರದ್ದು ಇದ್ರ ಪ್ರಕಾರ ಕೊಟ್ಟಿದ್ದಾರೆ,
ಎಸ್ ಡಿ ಎ ಹೈಕೋರ್ಟ್ದು ಒಂದು ಆ ಥರ ಯಾವುದಿದೆ ನೋಡಿ, 15 ಮಾರ್ಕ್ಸಿಗೆ ಇರತಕ್ಕಂಥ ಚಾನ್ಸಸ್ ಇರುತ್ತೆ. ಅದು 15 ಮಾರ್ಕ್ಸಿಗೆ, ಓಕೆನಾ. ನೋಡಿ ಇಲ್ಲಿ ಎಷ್ಟು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕಂದ್ರೆ ನೋಡಿ, ದಿನಾಂಕ 2/1/1955 ವಾದಿ ಎಂಬತಕ್ಕಂಥ ಇಂಗ್ಲೀಷ್ ಪದ ಏನು ಅಲ್ವಾ, ಒಂದು ಕರಾರು ಪತ್ರ ನೋಡಿ ಎಷ್ಟು ಟಫ್ ಇದೆ ಅಂತ. ಇದು ಒಂದು ಕರಾರು ಪತ್ರ ಮತ್ತು ಜನರಲ್ ಪವರ್ ಆಫ್ ಅಟಾರ್ನಿ, ಓಕೆ ಅದು ಓಕೆ ಪತ್ರ, ಮತ್ತು ನಿಶಾನೆ ಅಂತಕ್ಕಂಥದ್ದು. ಮನೆಗೆ ಬಂದು ನಮ್ಮ ತಂದೆಯವರಾದ ನಂಜುಂಡಯ್ಯನವರ ಜೊತೆಯಲ್ಲಿ ಮಾತನಾಡಿ, ಆ ದಿವಸ ನಮ್ಮ ತಂದೆಯವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿದ್ದರಿಂದ ಅವು ಈ ಕರಾರು ಪತ್ರದಲ್ಲಿ ನಾವು ಮಾತನಾಡಿರುವ ವಿಷಯಗಳೆಲ್ಲವನ್ನು ಟೈಪ್ ಮಾಡಿಕೊಂಡು ಬಂದಿದ್ದೀರಾ ಎಂದು ಕೇಳಲು, ವಾದಿಯು ನಮ್ಮ ಮಾತುಕತೆಯಂತೆ ಎಲ್ಲವೂ ಈ ಕರಾರು ಪತ್ರದಲ್ಲಿ ಟೈಪ್ ಮಾಡಲಾಗಿದೆ ಎಂದು ಹೇಳಿ ನಮ್ಮ ತಂದೆ ಸಹಿ ಮಾಡಿ ನಾನು ಮತ್ತು ನನ್ನ ತಂದೆ ಪುಟ್ಟಣ್ಣನನ್ನು ಸಹಿ ಮಾಡಲು ಹೇಳಿದರು. ನಮ್ಮ ತಂದೆಯವರ ಮಾತಿನಂತೆ ನಾವುಗಳು ಸಹ ಸಹಿ ಮಾಡಿ ನಮ್ಮ ತಂದೆಯವರ ಹೆಸರಿನಲ್ಲಿ ತಂದಿದ್ದ ನೋಡಿ ಅಡ್ವಾನ್ಸ್ ಹಣವನ್ನು, ಈ ಥರ ವೆರಿ ಡಿಫಿಕಲ್ಟ್ ಟ್ರಾನ್ಸ್ಲೇಟ್ ಸ್ನೇಹಿತರೆ ಇವೆಲ್ಲ, ಓಕೆನಾ. ಎರಡು ಟ್ರಾನ್ಸ್ಲೇಟ್ ಇರ್ತವೆ ನೋಡಿ, ಒಂದು ಮೇಗಳದು, ಇಲ್ಲಿ ಕೆಳಗಳದು ಒಂದಿದೆ ನೋಡಿ ಟ್ರಾನ್ಸ್ಲೇಟ್. ನನ್ನ ತಂದೆ 1989 ಇಸವಿ ಸೆಪ್ಟೆಂಬರ್ ಮಾಯೆ ತಾರೀಕು, ನೋಡಿ ಇಲ್ಲಿ ಎಷ್ಟು ಮಾಯೆ ತಾರೀಕು ಅಂತ ಇದೆ ಅಂದರೆ ಇದನ್ನ ಇಂಗ್ಲೀಷ್ನಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ಇನ್ನು ರಸ್ತೆಗಳು ಅವೆಲ್ಲ ಮಾಡ್ತೀರಾ, ಸೊ ಇದರಲ್ಲಿ ಒಂದು ಟಫ್ ಇವು ಇರ್ತವೆ, ಅದನ್ನು ಮಾತ್ರ ಅವ್ರು ಗಮನಿಸ್ತಾರೆ ಸ್ನೇಹಿತರೆ. ನೋಡಿ ಇವು ಇರ್ತಾವಲ್ಲ ಈ ಥರದವು, ಇವನ್ನ ಗಮನಿಸ್ತಾರೆ ಅವರ ಒಂದು ನೋಡು ಆ ಥರ ಇಂಪಾರ್ಟೆಂಟ್ ಇವನ್ನ ಗಮನಿಸ್ತಾ ಇರ್ತಾರೆ. ಸೊ ಅದನ್ನು ನೀವು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಮಾಡಬೇಕಾಗುತ್ತೆ. ಸೊ ಈ ರೀತಿಯಾದಂಥ SDA ಕನ್ನಡ ಟು ಟ್ರಾನ್ಸ್ಲೇಟ್ ಇರುತ್ತೆ. ಈ ಟ್ರಾನ್ಸ್ಲೇಟನ್ನು ತುಂಬ ಕೇರ್ಫುಲ್ಲಾಗಿ ನೋಡಿ. ಒಂದು ಮಾತು ಹೇಳ್ತೀನಿ ನಿಮಗೆ, ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಈ ಹೈಕೋರ್ಟಿಗೆ ಸಂಬಂಧಪಟ್ಟಂಥ ಒಂದು 100ರಿಂದ 150 ಪದಗಳಿರ್ತವೆ. 1000 ಪದಗಳನ್ನು ಬಾಯ್ಪಾಠ ಮಾಡಿ, ಆ ಪದಗಳಲ್ಲಿ ಸುಮಾರು ಒಂದು 100-200 ಪದಗಳನ್ನು ಪಕ್ಕ ಕೊಡ್ತಾರೆ. ಆ ಪದಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪ್ಲನೇಷನ್ ನೀವು ಕೊಡೋದ್ರಿಂದ ಆ ಪದಗಳೇ ಆ ಪದಗಳು ಇಂಗ್ಲೀಷ್ ಅರ್ಥ ಬೇಕು ಅಷ್ಟೇ. ಅವನ್ನ ಮಾತ್ರ ನೋಡ್ತಾರೆ, ಅಷ್ಟು ಕ್ಲಿಯರಾಗಿ ಅವನ್ನ ಅಬ್ಸರ್ವೇಷನ್ ಮಾಡ್ತಾರೆ. ಜಾಸ್ತಿ ಎಲ್ಲದನ್ನೂ ನೋಡ್ತಾರೆ, ಟೋಟಲ್ ಪ್ರತಿಯೊಂದು ನೋಡ್ತಾರೆ, ಬಟ್ ಆ ಪದಗಳನ್ನು ನಿಖರವಾಗಿ ನೋಡ್ತಾರೆ. ಆ ಪದಗಳನ್ನು ಯಾರು ಪಕ್ಕ ಬರೆದಿರ್ತಾರೋ ಅವ್ರಿಗೆ ಮಾತ್ರ ಸಂಪೂರ್ಣವಾದ ಮಾರ್ಕ್ಸ್ನ ಕೊಡ್ತಾರೆ. ಯಾಕಂದರೆ ನೀವು ಒಂದು SDA ಹೈಕೋರ್ಟ್ ಆಗಿರೋದರಿಂದ ಅದಕ್ಕೆ ಸಂಬಂಧಿಸ್ತಕ್ಕಂಥ ಟ್ರಾನ್ಸ್ಲೇಟ್ ಅದಾಗಿರುತ್ತದೆ. ಇದನ್ನು ಇವನು ತಿಳ್ಕೊಂಡಿದ್ದಾನ ಅಂತಕ್ಕಂಥ ಮಾಹಿತಿ ಅವ್ರಿಗೆ ಬೇಕು ಅಷ್ಟೇ. ಒಂದು ಕಾನ್ಸ್ಟಿಟ್ಯೂಷನ್ನ ಸರಿಯಾಗಿ ನೀವು ನೋಡ್ಕೊಳ್ಳಿ. ಸೊ ಸ್ನೇಹಿತರೆ, ನನ್ನ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.